ಹರಿವರಾಸನಂ ವಿಶ್ವಮೋಹನಂ ಹರಿತಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ. ಮಾಲೆ ಹಾಕಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಗಳು ಸದಾಕಾಲ ಮಡಿಯಿಂದ ಆಹಾರವನ್ನ ಸ್ವೀಕರಿಸಬೇಕು. ಆಹಾರ ಊಟ ಮಾಡುವಾಗ ಒಂದು ಕೇಶರಾಶಿ ಅನ್ನದಲ್ಲೋ ನೀವು ತಿನ್ನುವಂತ ಪದಾರ್ಥದಲ್ಲೂ ಸಿಕ್ಕಿದ್ರೆ ಆ ದಿನ ಸಂಪೂರ್ಣವಾಗಿ ನೀವು ಊಟ ಮಾಡುವಂತಿಲ್ಲ. ಯಾಕೆಂದ್ರೆ ಆ ಕೇಶರಾಶಿ ಸಾಮಾನ್ಯಕ್ಕೆ ನಿಮಗೆ ಸಿಗುವಂತದ್ದಿಲ್ಲ. ಸಿಕ್ತು ಅಂದ್ರೆ ಬಹುಶಃ ಅವತ್ತಿನ ದಿವಸ ಏನಾದ್ರು ದೋಷಗಳಿದೆ ಅಂತ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಧನುರ್ಮಾಸದ ಶುಭ ಗುರುವಾರದ ವಿಶೇಷ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವಂತಹ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಕೇವಲ ಚದರ ಅಡಿಗೆ 2,250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ 5 ಗ್ರಾಂ ಚಿನ್ನವನ್ನ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಧನುರ್ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಬಿಜಾಪುರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಆರಾಧನಾ ಮಹೋತ್ಸವವನ್ನ, ಪೂಜಾರಾಧನೆಯನ್ನ, ವಿಶೇಷವಾದಂತಹ ಹೋಮ ಕಾರ್ಯವನ್ನ, ಅಯ್ಯಪ್ಪ ಸ್ವಾಮಿಯ ಅವತಾರದ ಕಥಾಶ್ರವಣವನ್ನ ಬಹಳ ಶ್ರದ್ಧೆ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಆ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡಿದ್ವಿ ಕಳೆದ ಶನಿವಾರ. ಈ ಶನಿವಾರ ಕೂಡ ಅದರ ಮುಂದುವರಿದ ಭಾಗವನ್ನು ನಾವು ನೋಡಲಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಮಕರ ಸಂಕ್ರಾಂತಿಯವರೆಗೆ ಪ್ರತಿ ಭಾನುವಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಶೇಷ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಭಾನುವಾರ ಕೂಡ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1.
ಇಲ್ಲಿಗೆ ನೀವು ಪತ್ರವನ್ನು ಕೂಡ ಬರೆಯಬಹುದು ಅಥವಾ ವಾಟ್ಸ್ಆಪ್ ವಿಡಿಯೋ ಕಳಿಸ್ತೀರಿ ಅಂತ ಅಂದ್ರೆ 9538868222 ಖಂಡಿತವಾಗಿಯೂ ವಾಟ್ಸ್ಆಪ್ ವಿಡಿಯೋ ಕೂಡ ಕಳಿಸಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿನಾಂ ನಿಧಯೇ ಸರ್ವೋಧ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಓಂ ಮಹಾಗುರುವೇ ನಮಃ. ಶ್ರೀಂ ಮಹಾರೂಪಾಯ ನಮಃ. ತ್ರೈಮೂರ್ತಿ ನಮಃ. ಭಕ್ತಾನುಗ್ರಹಕಾರಣೀ ನಮಃ. ಭವಭೀತಿಹರಾಯ ನಮಃ. ಓಂ ಶ್ರೀಮತೀ ನಮಃ. ಶಿವಾಯ ನಮಃ. ಮಹೇಶ್ವರಾಯ ನಮಃ. ಶಂಭವೇ ನಮಃ. ಪಿನಾಕಿನೇ ನಮಃ. ಓಂ ಹರಿಹರಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರೀಂ ಶತ್ರುವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಸುತನ ಆನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ವಿಶೇಷವಾಗಿರತಕ್ಕಂಥ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಈ ಒಂದು ಮಾರ್ಗಶಿರ ಮಾಸ, ಧನುರ್ಮಾಸ ಬಹಳ ವಿಶೇಷವಾಗಿರತಕ್ಕಂಥದ್ದು. ಮಾರ್ಗಶಿರ ಮಾಸ ಅಂತ ಬಂದಾಗ ಪ್ರತಿಯೊಬ್ಬರ ಸಹಿತ ಪ್ರತಿಯೊಬ್ಬರ ಚಿಂತನೆಗಳು ಹೇಗಿರುತ್ತೆ ಅಂದರೆ, ಅಯ್ಯಪ್ಪನ ದರ್ಶನ ಮಾಡಬೇಕು, ಯಾತ್ರೆ ಹೊರಡಬೇಕು, ಅದರಲ್ಲೂ ಮಾರ್ಗ ಮಧ್ಯದಲ್ಲಿ ಸಿಗುವಂತಹ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು. ಮಾಳಿಗಾಪುರತ್ತಮನ ಆ ವಿಶೇಷವಾಗಿರೋ ಸಾನ್ನಿಧ್ಯ, ಅದರಲ್ಲೂ ತಾಯಿಯ ಒಂದು ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕೂ ಮುನ್ನ ನಮಗೆ ಸಿಗುವಂತಹದ್ದು ಗುರುವಾಯೂರು ಸಿಗುತ್ತೆ, ಪಳನಿ ಸಿಗುತ್ತೆ. ಇದೆಲ್ಲವನ್ನು ಸಹಿತ ಒಂದೊಂದು ಕ್ಷೇತ್ರಗಳು ಸಹಿತ ಅಷ್ಟೇ ವಿಶೇಷ ಇರತಕ್ಕಂಥದ್ದು. ಗುರುವಾಯೂರಲ್ಲಿರ್ತಕ್ಕಂಥ ಕೃಷ್ಣನ ದರ್ಶನವನ್ನು ಮಾಡಿ ಮುಂದೆ ನಾವು ಪರಿಕ್ರಮಿಸ್ತಕ್ಕಂಥದ್ದು. ಹಾಗೆ ಶರಂಗುತ್ತಿ ಆಲಯ ತನಕ ಎಲ್ಲವೂ ಸಹಿತ ವಷ್ಟದೇ ವಿಶೇಷತೆ. ಅಲ್ಲಿಂದ ಆಚೆಗೆ ನಡೆದು ಹೋಗುವಂಥದ್ದು ಸರದಿ ಸಾಲಲ್ಲೇ. ಹಾಗೆ ಅಯ್ಯಪ್ಪನ ದರ್ಶನಕ್ಕೆ ಹೊರಡುವ ಭಕ್ತರು ಒಂದಷ್ಟು ನಿಯಮಾವಳಿಗಳನ್ನು ಕ್ರಮಬದ್ಧವಾಗಿ ಪಾಲನೆ ಮಾಡಬೇಕು. ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೊರಡತಕ್ಕಂಥವರಿಗೆ ಕೆಲವಷ್ಟು ನಿಯಮಗಳು ಈಗ ಜಾರಿಯಲ್ಲಿದೆ. ಕಾರಣ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇದ್ದರಿಂದ ನಾವು ಎಚ್ಚರಿಕೆಯಾಗಿರಬೇಕು, ನಾವು ಮತ್ತೊಬ್ಬರನ್ನು ಎಚ್ಚರಿಸಬೇಕು. ಮತ್ತೆ ಪಕ್ಕದ ರಾಜ್ಯದಲ್ಲಿ, ಹೊರ ರಾಜ್ಯ ಅಂದರೆ ಪಕ್ಕದ ರಾಜ್ಯಕ್ಕೆ ನಾವು ಹೋಗ್ತಿದ್ದೇವೆ, ಆ ರಾಜ್ಯದ ಅಲ್ಲಿನ ವ್ಯವಸ್ಥೆಗಳು ಹೇಗಿದೆ, ಜೊತೆಗೆ ಅಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನಿದೆ, ಅವೆಲ್ಲದರ ಬಗ್ಗೆ ಒಂದು ಚಿಂತನೆ ಬೇಕು. ಅದಕ್ಕಾಗಿ ನಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಬಹಳಷ್ಟು ಜೋಪಾನ ಇರಬೇಕು. ಭಗವಂತನ ಪ್ರಾರ್ಥನೆ ಮಾಡ್ತಾ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರತಕ್ಕಂಥ ಅನುಷ್ಠಾನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಇದೇ ಬರತಕ್ಕಂಥ ಜನವರಿ ಸಂಕ್ರಮಣದಂದು ಅಂದರೆ 14, 15 2 ದಿನ ಸಹಿತ, 2 ದಿನವೂ ಬಹಳ ವಿಶೇಷವೇ. ಅದರಲ್ಲೂ ಈ ಬಾರಿ ಸಂಕ್ರಾಂತಿಯ ಆ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಸಂಕ್ರಾಂತಿಯ ಸಡಗರ ಸಂಭ್ರಮವನ್ನು ನಮ್ಮ ಮಹರ್ಷಿ ಮಂದಿರದಲ್ಲಿ ಬಹಳ ಅದ್ದೂರಿಯುತವಾಗಿ ನಡೆದಂತಹ ಕಾರ್ಯಕ್ರಮ ಆಗಿದೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೆ ನಡೆದಂತಹ ಪೂಜೆ, ಆ ವಿಶೇಷವಾಗಿರತಕ್ಕಂತಹ ಅಲಂಕಾರ, ಜೊತೆಗೆ ಸ್ವಾಮಿಗೆ ನಡೆದಂತಹ ಅಭಿಷೇಕದ ದೃಶ್ಯಗಳಂತೂ ಎಷ್ಟು ಕಣ್ತುಂಬಿಸ್ಕೊಂಡ್ರು ಅದು ತುಂಬಾ ಕಡಿಮೆ ಅನ್ಸುತ್ತೆ. ಯಾಕೆಂದ್ರೆ ಅಯ್ಯಪ್ಪನ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ಗರ್ಭಗುಡಿಯಲ್ಲಿ ಅಯ್ಯಪ್ಪನ ಅಭಿಷೇಕವನ್ನು ಮಾತ್ರ ನೋಡ್ಬೋದು. ಅದು ಅಭಿಷೇಕ ಹೇಗೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಕಡಿಮೆ ಅಂದರೆ ಒಂದು 200 ಜನ ಪಾಸ್ ಆಗಿಬಿಡ್ಬೇಕಲ್ಲಿ. ಯಾಕೆಂದ್ರೆ ಅಷ್ಟು ಲಕ್ಷಾಂತರ ಜನ ಆ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಇರ್ತಾರೆ. ಆದರೆ ಯಾರೊಬ್ಬರು ಸಹಿತ ದರ್ಶನ ಆಗ್ಲಿಲ್ಲಪ್ಪ ಅನ್ನೋ ಮಾತೇ ಇಲ್ಲ. ಪ್ರತಿಯೊಬ್ಬರಿಗೂ ದರ್ಶನ ಆಗತ್ತೆ. ಬೆಟ್ಟವನ್ನ ಪರಿಕ್ರಮಿಸಿ ಬೆಟ್ಟ ಹತ್ತುವವರೆಗೂ ಅಬ್ಬಾ ಸಾಕಪ್ಪ, ಈ ವರ್ಷ ಸಾಕು, ಈ ವರ್ಷಕ್ಕೆ ಎಂಡ್ ಮಾಡ್ತೇನೆ, ಇನ್ನು ಮುಂದಿನ ವರ್ಷ ಅಂತೂ ನನಗೆ ಈ ಬೆಟ್ಟಕ್ಕೆ ಬರೋಕ್ಕಾಗೋದಿಲ್ಲ, ನನಗೆ ತುಂಬಾ ಆಯಾಸ ಆಗ್ತಾ ಇದೆ, ಸುಸ್ತಾಗುತ್ತೆ, ತಡ್ಕೊಳಕ್ಕಾಗೋಲ್ಲ, ಈ ಪಾದಗಳು ನಡಿಲಿಕ್ಕೆ ಆಗೋದಿಲ್ಲ, ಬರಿಗಾಲಲ್ಲಿ ಈ ಬೆಟ್ಟ ಹತ್ತೋದು ಬಹಳ ಕಷ್ಟ, ಕಲ್ಲು ಮುಳ್ಳುಗಳು ಸಾಕಷ್ಟು ಇದೆ, ಅದರಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಸಹಿತ ಆ ಬೆಟ್ಟದಲ್ಲಿ ಹಾಗೆ ಒಂದು ಬೃಹತ್ ಬೆಟ್ಟದಲ್ಲಿದೆ. ಅಷ್ಟಿದ್ರೂ ಸಹಿತ ಬೆಟ್ಟ ಹತ್ತುವವರೆಗೂ ಮಾತ್ರ ನಿಮ್ಮ ಕಣ್ಣ ನೀರು. ಬೆಟ್ಟ ಹತ್ತಿ ಒಂದು ಸತಿ ಆ ಸುಂದರವಾದಂತಹ ಆ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂತಹ ಆ ಒಂದು ಆಲಯವನ್ನ ದರ್ಶನ ಮಾಡಿದ್ರೆ, ಒಮ್ಮೆ ಆ ಶರಣು ಅಯ್ಯಪ್ಪ ಸ್ವಾಮಿಯ ಸಾಮೂಹಿಕವಾಗಿ ಎಲ್ಲರೂ ಕೂಗುವಂತ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವ ಧ್ವನಿ ಕಿವಿಯಲ್ಲಿ ಬಿದ್ದರೆ, ನನ್ನ ಜೀವನ ಅಂತಿದ್ರೆ ಇಲ್ಲೇ ಆಗ್ಲಿ, ನನ್ನ ಸಾಯುವ ಕಡೆಯ ದಿನದವರೆಗೂ ನಿನ್ನ ದರ್ಶನಕ್ಕೆ ಬರುವಂತದ್ದಾಗ್ಲಿ ಅಂತ ಅಲ್ಲಿ ಮಾತಾಡುವಂಥದ್ದು. ಅಂದ್ರೆ ಹೇಗೆ ಬದಲಾವಣೆಗಳಾಗುತ್ತೆ ನೋಡಿ. ಆ ಹತ್ತುವಾಗ ಸಾಕಪ್ಪ, ಈ ವರ್ಷ ನಾನು ಎಂಡ್ ಮಾಡ್ತೀನಿ, ಇನ್ನು ಬರೋ ವರ್ಷ ನನ್ನ ಕೈಲಿ ಆಗಲ್ಲ ಅನ್ನೋ ಮಾತಿರುತ್ತೆ.
ಆದರೆ ಒಮ್ಮೆ ಆ ಪರಿಸರವನ್ನು ನೋಡಿ ಅಯ್ಯಪ್ಪನ ಕೂಗನ್ನ 10 ಜನ ಭಕ್ತರ ಸಾಮೂಹಿಕವಾದಂಥ ಪ್ರಾರ್ಥನೆ ನೋಡಿದಾಗ ನಾನು ಪ್ರತಿ ವರ್ಷ ನನ್ನ ಜೀವನ ಇರೋವರೆಗೂ ಬಂದು ಹೋಗ್ಬೇಕಪ್ಪ ಅನ್ನೋಷ್ಟು ಮನಸ್ಸು ಅಲ್ಲಾಗತ್ತೆ. ಅಂದ್ರೆ ಆ ಸಾನ್ನಿಧ್ಯಕ್ಕೆ ಆ ಶಕ್ತಿ ಇದೆ. ಆ ಪರಿಸರ, ಆ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥದ್ದಕ್ಕೆ ಆ ಶಕ್ತಿ ಇದೆ. ಅದಕ್ಕೋಸ್ಕರ ಆ ಒಂದು ಪ್ರಕೃತಿಯನ್ನ, ಪರಿಸರವನ್ನ ನಾವು ಹಾಳು ಮಾಡಬಾರದು. ಎಲ್ಲರೂ ನಾವು ಚಿಂತನೆ ಮಾಡಬೇಕು. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಮನುಷ್ಯನಿಗಿರುವ ಜ್ಞಾನ ಅಂತದ್ದು. ಒಳ್ಳೆಯದನ್ನು ಕೆಟ್ಟದ್ದನ್ನು ಎಲ್ಲವನ್ನೂ ಆಲೋಚನೆ ಮಾಡೋ ಶಕ್ತಿ ಮನುಷ್ಯನಿಗಲ್ದಿರ ಮರಕ್ಕಿಲ್ಲ, ಗಿಡಮರಗಳಿಗಿಲ್ಲ, ಅಥವಾ ಪ್ರಾಣಿ ಪಕ್ಷಿಗಳಿಗಿಲ್ಲ. ಪ್ರಾಣಿ ಪಕ್ಷಿಗಳು, ಗಿಡಮರಗಳು ಎಲ್ಲವೂ ಸಹಿತ ಒಂದೊಂದೇ ಮನಸ್ಸು. ಮನುಷ್ಯರಿಗೆ ಮಾತ್ರ ಪ್ರತಿ ಹೆಜ್ಜೆಜ್ಜೆಗೂ ಒಂದೊಂದು ಮನಸ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಎಚ್ಚರಿಕೆಯೂ ಬೇಕು, ಭಕ್ತಿಯೂ ಇರಬೇಕು, ಭಗವಂತನ ಕೃಪೆಯೂ ನಮ್ಮ ಮೇಲಿರಬೇಕು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಶ್ರೀ ಅಯ್ಯಪ್ಪ ಸ್ವಾಮಿಯನ್ನ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದ್ರೆ ಖಂಡಿತ ಶೀಘ್ರ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನವೂ ಸಹಿತ ಅಷ್ಟೇ ಕ್ರಮವಾಗಿದೆ. ಎಷ್ಟೋ ಜನ ವಾಸ್ತುಗೃಹಗಳಲ್ಲಿ ಅಯ್ಯಪ್ಪನ ಮಾಲೆ ಹಾಕಿದ ನಂತರವೇ ಮನೆಯನ್ನು ಬಿಟ್ಟು ಹೊರಗಡೆ ಪ್ರತ್ಯೇಕವಾದಂತಹ ಒಂದು ವಿರಿ ಅಂತಲೋ, ಅಥವಾ ಒಂದು ಕುಟೀರ ಅಂತಲೋ, ಅಥವಾ ಒಂದು ಗುಡಿಸಲೋ ಅಂತಹ ಕಡೆ ಮಾಡಿಕೊಂಡು ಸಾಕಷ್ಟು ಜನ ಭಕ್ತರು ಒಂದು ಕಡೆ ಸೇರಿಕೊಳ್ತಾರೆ. ಅಯ್ಯಪ್ಪನ ಭಕ್ತರಲ್ಲಿ ಜಾತಿ ಮತ ಭೇದವಿಲ್ಲ. ಇದೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಯಾರೊಬ್ಬರಾದರೂ ಸಹಿತ ಅಯ್ಯಪ್ಪ ಅಂದ್ರೆ ಸಾಕು, ಅವರು ನಮ್ಮವರೇ, ಎಲ್ಲರೂ ನಮ್ಮವರೇ, ಈ ಪ್ರಕಾರವಾದಂಥ ಚಿಂತನೆ ಇರುತ್ತೆ ಅವರಲ್ಲಿ. ಸ್ವಾಮಿ ಎಂಬತಕ್ಕಂತಹ ಪದ, ಆ ಪದವನ್ನು ಉಚ್ಚರಿಸೇ ಮಾತಾಡ್ತಕ್ಕಂಥದ್ದು. ಇದು ಇವತ್ತು ನೆನ್ನೆ ಹೊಸದಾಗಿ ಬಂದಿರತಕ್ಕಂಥದ್ದಲ್ಲ, ಹಿಂದಿನಿಂದ ಬಂದಿರತಕ್ಕಂಥದ್ದು. ಅಯ್ಯಪ್ಪನ ಸಾನ್ನಿಧ್ಯ ಅಂದು ಪ್ರಾರಂಭ ಆಯಿತು. ಅಯ್ಯಪ್ಪ ಹೇಗೆ ಆ ಶಬರಿಮಲೆಯಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಭಕ್ತ ಸಾಗರ ಹೇಗೆ ಶುರುವಾಯಿತು, ಅಂದಿನಿಂದ ಇಂದಿನವರೆಗೂ ಪ್ರತಿಯೊಬ್ಬರನ್ನು ಮಾತಾಡುವಂಥದ್ದು ಸ್ವಾಮಿ ಅಂತಲೇ. ಹೀಗೆ ಆ ಸ್ವಾಮಿ ಎಂಬತಕ್ಕಂತಹ ಪದಕ್ಕೆ ಅಂತಹ ಒಂದು ಶಕ್ತಿ ಇದೆ, ಅರ್ಥವಿದೆ. ಹಾಗೆ ಅಯ್ಯಪ್ಪನ ಮಾಲಾಧಾರಿಗಳು ಮಾಲೆ ಧರಿಸಿದ ನಂತರ ಅವರು ಪ್ರತ್ಯೇಕವಾಗಿ ಒಂದು ವಿರಿ ಅಂತಲೋ, ಒಂದು ರೂಮ್ ಅಂತಲೋ, ಅಥವಾ ಪ್ರತ್ಯೇಕವಾದ ಸ್ಥಳದಲ್ಲಿದ್ದು ಅಲ್ಲೇ ಒಬ್ಬರ ಅಡಿಗೆಗಳನ್ನು ಮಾಡಿಕೊಂಡು ಅಲ್ಲೇ ಊಟ ಮಾಡುವಂಥದ್ದು. ಇನ್ನು ಇವತ್ತಿನ ಕಾರ್ಯಕ್ರಮ ಅಂದರೆ ನಾಳೆ ಶನಿವಾರ ದಿವಸ ಒಂದು ಪ್ರಸಾರ ಆಗುವಂಥ ನಮ್ಮ ಅಯ್ಯಪ್ಪನ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದೇನೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಊಟ ಅಂದರೆ ಆತರ ಭಕ್ತರು ಮಾಲೆ ಧರಿಸಿದ ನಂತರ ಊಟ ಕೂತ್ಕೊಂಡಾಗ ಒಂದು ಕೇಶ ಸಿಕ್ಕಿದ್ರೆ ಅದು ಯಾತಕ್ಕಾಗಿ ಸಿಗುತ್ತೆ? ಸಾಮಾನ್ಯಕ್ಕೆ ಕೇಶ ಸಿಗ್ತಕ್ಕಂಥದ್ದಲ್ಲ. ಆ ವಿಚಾರ ಏನು ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಸ್ಪಷ್ಟೀಕರಿಸಿದ್ದೀವಿ. ಯಾಕೆಂದ್ರೆ ಅಯ್ಯಪ್ಪನ ಮಾಲಾಧಾರಿಗಳಿಗೆ ಗುರುಸ್ವಾಮಿಗಳು ಇದೆಲ್ಲವನ್ನು ಸಹಿತ ಬಹಳ ಸ್ಪಷ್ಟೀಕರಿಸಿ ಹೇಳ್ತಾರೆ. ಅಂದ್ರೆ ಹಿಂದಿನ ಗುರುಸ್ವಾಮಿಗಳು ಅವರು ಹಾಕುವಂತಹ ಒಂದು ಕಟ್ಟುಪಾಡಿನ ನಿಯಮಗಳಿತ್ತಲ್ಲ, ಅದನ್ನ ಪಾಲನೆ ಮಾಡೋದ್ರಲ್ಲೇ ಒಂದು ಬಹಳಷ್ಟು ಅರ್ಥವಿತ್ತು. ದೇಹವನ್ನ ದಂಡಿಸಿ ಭಗವಂತನ ದರ್ಶನ ಮಾಡತಕ್ಕಂಥದ್ರಲ್ಲಿ ಅರ್ಥವಿದೆ. ನಮ್ಮಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತಿಗೆ ಬೇಕಾದಷ್ಟು ಒಳ್ಳೆ ನಮ್ಮ ಸಿರಿ ಸಂಪತ್ತಿದೆ, ಎಲ್ಲರೂ ಒಂದು ನಡೆದು ಹೋಗುವಂಥದ್ದು. ಎಷ್ಟೋ ಜನ ಶಬರಿಮಲೆಗೆ ತಮ್ಮ ಊರುಗಳಿಂದ ನಡೆದು ಹೋಗ್ತಾರೆ. ಸಾಕಷ್ಟು ಜನ ಭಕ್ತರನ್ನ ನಾನು ನೋಡಿದ್ದೇನೆ. ಈಗಲೂ ನಡೆದು ಹೋಗುವಂಥವ್ರಿದ್ದಾರೆ. ಸ್ವಲ್ಪ ದಿನಗಳ ಮುಂಚಿತವಾಗಿ ಜನವರಿ 14ಕ್ಕೆ ಅಲ್ಲಿಗೆ ಸೇರ್ಕೋಬೇಕು ಅಂದ್ರೆ ಆ ದಿನಗಳನ್ನು ಆಲೋಚನೆ ಮಾಡಿ ದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೆದು ಅವ್ರ ಪ್ರಯಾಣವನ್ನು ಬೆಳೆಸ್ತಾರೆ. ಅದು ಬರಿಗಾಲಲ್ಲಿ ನಡೀತಕ್ಕಂಥದ್ದು, ಬರಿಗೈಲಿ ಓಡಾಡತಕ್ಕಂಥದ್ದಲ್ಲ. ತಲೆಯ ಮೇಲೆ ಇರುಮುಡಿಯನ್ನು ಹೊತ್ತು ತಮ್ಮ ಊರಿನಿಂದ ಬಿಡ್ತಾರೆ. ಕನಿಷ್ಠ ಪಕ್ಷ 800, 600 ಕಿಲೋಮೀಟರ್, 1000 ಕಿಲೋಮೀಟರ್ ಅಷ್ಟು ನಡೆದು ಪರಿಕ್ರಮಿಸುವಂತಹ ಭಕ್ತರು, ಭಕ್ತ ಮಹಾಶಯರಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ತಮ್ಮನ್ನ ತಾವು ಭಗವಂತನಿಗೆ ಅರ್ಪಣೆ ಮಾಡ್ಕೊಳ್ತಕ್ಕಂಥದ್ದು. ಭಗವಂತ ಈ ದೇಹವನ್ನು ಕೊಟ್ಟಿದ್ಯಾ, ಈ ದೇಹ ನಿನ್ನ ಸೇವೆಗಾಗಿ ಮುಡುಪಿಡಬೇಕು, ಈ ಪ್ರಕಾರವಾದಂಥ ಮನಸ್ಥಿತಿ. ಇಷ್ಟೆಲ್ಲ ಸೇವೆಗಳಿದ್ದಾಗ ನಮ್ಮ ಸೇವಾ ಮನೋಭಾವದಲ್ಲಿ ಒಂದಿಷ್ಟು ಲೋಪ ಆದರೆ ಅದರಿಂದ ಆಗುವಂತಹ ಪರಿಣಾಮಗಳೇನು ಅದನ್ನೂ ಸಹಿತ ನಾವು ತಿಳ್ಕೊಳ್ಬೇಕು. ಯಾವುದೇ ಆದರೂ ಕೈಲಾಗುವಷ್ಟು ಮಾತ್ರ. ನಮ್ಮ ಕೈಲಿ ಆಗುವುದಿಲ್ಲ ಅನ್ಕೊಳ್ಳಿ, ಆಗ ನಾವು ಏನೋ ಮಾಡ್ತೀವಿ ಅಂತ ಹೋಗಿ ತಪ್ಪುದಾರಿ ತುಳಿಬಾರ್ದು, ಅಥವಾ ಅದಕ್ಕೆ ಇನ್ನೊಂದು ಶಾರ್ಟ್ಕಟ್ನಲ್ಲಿ ಹೋಗ್ತೀವಿ ಅಂತ ಆಗಬಾರ್ದು. ನಮ್ಮ ಕೈಲಿ ಹಣ ಜಾಸ್ತಿ ಇದೆ ಅಂತ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಏನೋ ಒಂದಷ್ಟು ಕೈಗೆ ದುಡ್ಡು ಕೊಟ್ಟು ನಾವು ಮುಂದೆ ನಡೆದ್ರೆ ದುಡ್ಡು ಲಕ್ಷ್ಮಿ ಯಾರನ್ನು ಬೇಕಾದ್ರೂ ಚಂಚಲಗೊಳಿಸಬಹುದು. ಆದರೆ ಅದು ಮಾರ್ಗವಲ್ಲ, ಅದು ಹೋಗ್ತಕ್ಕಂಥ ನಿಯಮವೂ ಅಲ್ಲ. ತುಂಬಾ ಜನ ತುಂಬಾ ಕಡೆ ನಡೆಯುವಂತಹದ್ದೇ ಇದು. ಒಂದಷ್ಟು ದುಡ್ಡು ಕೊಟ್ಟು ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನ ಹತ್ತಿರ ನಿಂತು ನೋಡಬೇಕು ಅನ್ನೋ ಆಸೆಗೆ ಹೊರಗಿರ್ತಕ್ಕಂಥವ್ರಿಗೆ ಕೈ ಬಿಸಿ ಮಾಡಿಬಿಡ್ತಾರೆ. ಆ ಬಿಸಿ ಅಂದ್ರೆ ಕೈ ದುಡ್ಡು ಬದಲಾಗ್ತಿದ್ದಂಗೆ ಲಕ್ಷ್ಮಿ ನೋಡಿ ಯಾರನ್ನೂ ಬಿಟ್ಟಿದ್ದಲ್ಲ. ಲಕ್ಷ್ಮಿ ಎಲ್ಲಾ ಸರಹದ್ದುಗಳಲ್ಲೂ ಎಲ್ಲಾ ಜಾಗಗಳಲ್ಲೂ ಅವಳದೇ ಕೈ ಆಟ ಇರುತ್ತೆ. ಅಲ್ಲಿರ್ತಕ್ಕಂಥದ್ದೇ ನಡೆಯುತ್ತೆ. ದುಡ್ಡು ತೋರಿಸಿದ್ರೆ ಎಂಥವರಾದ್ರೂ ತಲೆ ಬಗ್ಗಿಸ್ತಾರೆ. ಯಾರೋ ಒಬ್ಬೊಬ್ಬರು ಬಹಳಷ್ಟು ಪುಣ್ಯಾತ್ಮರು ದುಡ್ಡಿಗೆ ತಲೆ ಬಗ್ಗಿಸಿದ್ರೆ ನನ್ನ ಕರ್ತವ್ಯ, ನನ್ನ ನೀತಿ, ನಾನು ಇಡಬೇಕಾದಂಥದ್ದು, ಅಥವಾ ನನಗೇನು ಕಾನೂನರ ಚೌಕಟ್ಟಲ್ಲಿ ನಾನು ಇರಬೇಕು ಅದನ್ನು ಇರ್ತೀನಿ ಅಂತೇಳಿ ಆಲೋಚನೆ ಮಾಡತಕ್ಕಂಥವ್ರು ಬೆರಳೆಣಿಕೆ ಅಷ್ಟು ಮಾತ್ರ. ಇನ್ನು ಎಲ್ಲಿಂದೆಲ್ಲೋದ್ರೂ ಈ ದುಡ್ಡಿನ ಮಯ ಇದ್ದೇ ಇದೆ, ಹಣದ ಭಯ ಇದ್ದೇ ಇದೆ, ಲಕ್ಷ್ಮಿ ಕಟಾಕ್ಷ ಇದ್ದೇ ಇದೆ. ಲಕ್ಷ್ಮಿ ಆ ಚಂಚಲ ಬುದ್ಧಿ ನಡೆಯುತ್ತೆ. ಹೀಗಿರುವ ಪರಿಸರದಲ್ಲಿ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ಯಾರು ಶ್ರಮಿಸಿ ನೋಡಿ, ಈ ಒಂದು ವಿಚಾರದಲ್ಲಿ ಅಯ್ಯಪ್ಪನ ಶಬರಿಮಲೆ ತನಕನೂ ಒಂದಷ್ಟು ಬೇರೆ ಬೇರೆ ತರಹ ಮಾರ್ಗಗಳು ಹುಡುಕೋಬಹುದು. ಆದರೆ ಬೆಟ್ಟವನ್ನಂತೂ ಹತ್ತಲೇಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ನಾ ಬೆಟ್ಟವನ್ನು ಹತ್ತಬೇಕು, ಅಯ್ಯಪ್ಪನ ದರ್ಶನ ಮಾಡಬೇಕು. ಅಯ್ಯಪ್ಪನ ದರ್ಶನಕ್ಕೆ ಹೊರಟಾಗ ಸ್ವಾಮಿಯ ಸುಂದರವಾದಂತಹ ಪರಿಸರ, 18 ಮೆಟ್ಲುಗಳು,
ನಮ್ಮೊಳಗಿರ್ತಕ್ಕಂತಹ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವೆಲ್ಲವನ್ನು ಸಹಿತ ದೂರ ಮಾಡಿಕೊಳ್ಬೇಕು. ಜೊತೆಗೆ ಆ 18 ಮೆಟ್ಲುಗಳಲ್ಲಿ ಒಂದೊಂದು ಮೆಟ್ಲುಗಳನ್ನು ಸಹಿತ ನಾವು ಹತ್ತುವಾಗ ನಮ್ಮೊಳಗಿರುವಂತಹ ಏನೆಲ್ಲ ಒಂದು ದುಶ್ಚಟಗಳಿದೆ ಅವೆಲ್ಲವೂ ಸಹಿತ ದೂರ ಆಗಿ ಒಂದು ಒಳ್ಳೆಯ ಸನ್ಮಾರ್ಗದತ್ತ ಭಗವಂತ ನಮ್ಮನ್ನು ನಡೆಸು ಅನ್ನೋದಕ್ಕೋಸ್ಕರನೇ 18 ಮೆಟ್ಲುಗಳನ್ನು ಹತ್ತುವಂಥದ್ದು. ಆ 18 ಮೆಟ್ಲುಗಳು ಹತ್ತಬೇಕಾದ್ರೂ ಸಹಿತ ತಲೆ ಮೇಲೆ ಇರುಡಿ. ಲಕ್ಷಾಂತರ ಜನ, 18 ಮೆಟ್ಲುಗಳು, ಕಿರಿದಾದಂತಹ ಮೆಟ್ಲುಗಳು, ಚಿಕ್ಕದಾದಂತಹ ಮೆಟ್ಲು. ಆ ಮೆಟ್ಲಲ್ಲಿ ಒಂದು ಸತಿಗೆ ಬಹುಶಃ ಒಂದು 3 ಜನ ಒಂದು ಲೈನಲ್ಲಿ ಇರಬಹುದೇನೋ. ಅದೃಷ್ಟ ಚೆನ್ನಾಗಿದ್ರೆ ಒಬ್ಬರೇ ಹತ್ತಬಹುದು. ಜನ ಜಾಸ್ತಿ ಆದರೆ 3 ಜನ, ಅದು ಪೂರ್ತಿ ಮೇಲ್ ತನಕ ಆ ಮೆಟ್ಲು 18 ಮೆಟ್ಲುಗಳಿಗೆ ಎಡ ಮತ್ತು ಬಲಭಾಗದಲ್ಲಿ ಅಷ್ಟು ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಕೂತಿರ್ತಾರೆ. ಹೋಗುವ ಪ್ರತಿಯೊಬ್ಬ ಭಕ್ತರನ್ನು ಎಳೆದೆಳೆದು ಮುಂದೆ ಬಿಡ್ತಾ ಇರ್ತಾರೆ. ದಾರಿ ಇಲ್ಲ. ಯಾಕೆಂದ್ರೆ ಭಕ್ತರು ಭಕ್ತಿ ಪರಾಕಾಷ್ಠೆಯಲ್ಲಿದ್ದಾಗ ಒಂದೊಂದು ಮೆಟ್ಲನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡ್ಕೊಂಡು ಹತ್ತಿದ್ರೆ ಹಿಂದಿರ್ತಕ್ಕಂಥ ಲಕ್ಷಾಂತರ ಜನಕ್ಕೆ ದರ್ಶನ ಆಗೋದು ಹೇಗೆ? ಅದು ಈ ಶಬರಿಮಲೆಯ ಮಕರ ಸಂಕ್ರಮಣದ ಒಳಗಡೆ. ಈ ಮಕರ ಸಂಕ್ರಾಂತಿಯೇ ವಿಶೇಷ. ಅಲ್ಲಿ ವರ್ಷದಲ್ಲಿ ಪ್ರತಿ ಮಾಸದಲ್ಲೂ ಅಯ್ಯಪ್ಪನ ಸಾನ್ನಿಧ್ಯವನ್ನ ದರ್ಶನಕ್ಕೆ ಅಣಿ ಮಾಡಿಕೊಡ್ತಾರೆ. ಅದು ಒಂದಿಷ್ಟು ದಿನ ಮಾತ್ರ. ತಿಂಗಳೆಲ್ಲ ವರ್ಷದ 365 ದಿವಸ ಶಬರಿಮಲೆ ಸ್ಥಾನ, ಅಲ್ಲಿರ್ತಕ್ಕಂಥ ಮೂಲ ಸಾನ್ನಿಧ್ಯ ದರ್ಶನ ಇಲ್ಲ. ದರ್ಶನ ಇರತಕ್ಕಂತಹದ್ದು 3 ಹಿಂದೆ ಪ್ರಮುಖವಾಗಿತ್ತು. ಒಂದು 6 ತಿಂಗಳಲ್ಲಿ ನಡೀತಕ್ಕಂಥ ಪೂಜೆ, ಇನ್ನೊಂದು 3 ತಿಂಗಳ ಪೂಜೆ, ಇನ್ನೊಂದು ವಿಶೇಷವಾಗಿ ಈ ಒಂದು ಜ್ಯೋತಿಯ ಪೂಜೆ. ಈ ಎಲ್ಲಕ್ಕೂ ಪ್ರಧಾನ ಅಂದರೆ ಜ್ಯೋತಿ, ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಎಂದೇ ಪೂಜೆ ಅಂತ ಅಯ್ಯಪ್ಪ ತನ್ನ ತಂದೆಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಅಯ್ಯಪ್ಪ ಪಂದಳ ರಾಜನಿಗೆ ಹೇಳಿರ್ತಕ್ಕಂಥದ್ದು. ಪಂದಳ ರಾಜ ತನ್ನ ಕರ್ತವ್ಯವನ್ನ, ಅಂದ್ರೆ ತಾನು ತನ್ನ ಆಸ್ಥಾನಕ್ಕೆ ಪಟ್ಟಾಭಿಷೇಕವನ್ನು ಮಾಡಿ ಈ ಆಸ್ಥಾನವನ್ನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಿನ್ನ ಜವಾಬ್ದಾರಿಯಲ್ಲಿರಬೇಕು ಅಂತ ಹೇಳ್ತಾನೆ. ಆಗ ಅಯ್ಯಪ್ಪ ಹೇಳುವ ಮಾತು, ಈ ಪಟ್ಟಾಭಿಷೇಕದ ಕಾರ್ಯಕ್ರಮ ನನಗಲ್ಲ, ನನ್ನ ತಮ್ಮನಿಗಿರಲಿ. ಯಾಕೆಂದ್ರೆ ಏನೇ ಆದರೂ ನಾನು ಬಂದ ಕಾರ್ಯಕ್ರಮ ಏನು? ನಾನು ನಿಮಗೆ ಅರಣ್ಯದಲ್ಲಿ ಸಿಕ್ಕವನು. ಸಿಕ್ಕಾಗ ನನ್ನ ಕುತ್ತಿಗೆಯಲ್ಲಿದ್ದಂತಹದ್ದು ಒಂದು ಸಣ್ಣದಾದಂಥ ಗಂಟೆ, ಅಂದ್ರೆ ಮಣಿಕಂಠ ಎಂಬತಕ್ಕಂತಹ ನಾಮಾಂಕಿತದಿಂದ ನಾನು ನಿಮಗೆ ಸಿಕ್ಕದೆ. ಅದಾದ ನಂತರ ಸಂತಾನ ಇಲ್ಲದರಿಂದ ನಿಮಗೆ ಸಂತಾನ ಆಯಿತು. ಸಂತಾನ ಆಗಿ ನಿಮ್ಮ ಗರ್ಭದಲ್ಲಿ ಜನಿಸತಕ್ಕಂತಹ ಪುತ್ರರತ್ನನಿಗೆ, ಆತನಿಗೆ ಒಂದು ಪಟ್ಟಾಭಿಷೇಕ ಮಾಡೋದು ಕ್ರಮ. ನಾನು ಬಂದ ಕಾರ್ಯಕ್ರಮ ನಂದೇನಿದೆ, ನನ್ನ ಜವಾಬ್ದಾರಿ ಏನಿದೆ ಅದು ಮುಗಿದಾಗಿದೆ. ಇನ್ನು ಇಡೀ ವಿಶ್ವವೇ, ಈ ಭೂಮಂಡಲವೇ ಅದನ್ನು ಸಂರಕ್ಷಣೆ ಮಾಡಬೇಕಾದಂಥ ಕರ್ತವ್ಯ, ಆ ಜವಾಬ್ದಾರಿ ನನ್ನದಿದೆ. ಹಾಗಿದ್ದ ಮೇಲೆ ನನ್ನ ಪಯಣ ಶಬರಿಮಲೆಗೆ ನಡೀಬೇಕಾಗಿದೆ. ಅದಕ್ಕಾಗಿ ನಾನು ಬಿಲ್ಲು ಬಾಣವನ್ನು ತೆಗೆದು ನಾನು ಹೊರಡುತ್ತೇನೆ. ನಾನು ಬಾಣವನ್ನು ಬಿಟ್ಟಂತ ಸ್ಥಳದಲ್ಲಿ ನೀವೊಂದು ಪುಟ್ಟ ಆಲಯವನ್ನು ಕಟ್ಟಿಸಿ, ಆ ಆಲಯದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸಿ, ನನಗಾಗಿ ಮಾಡಿಸಿರ್ತಕ್ಕಂತಹ ಒಡವೆಗಳನ್ನ ಒಂದು ದಿನ ಮಕರ ಸಂಕ್ರಾಂತಿ ಎಂದು ಸಂಧ್ಯಾಕಾಲ ಆ ಒಡವೆಗಳನ್ನ ನನ್ನ ಮೇಲೆ ಧರಿಸಿ ಅದನ್ನು ನೀವು ನೋಡಿ ಆನಂದಿಸಬಹುದು. ಆಗಷ್ಟೇ ನಾನು ನಿಮಗೆ ದರ್ಶನ ಕೊಡ್ತೇನೆ ಜ್ಯೋತಿಯ ರೂಪದಲ್ಲಿ ಅಂತ ಅಂದು ಪಂದಳ ರಾಜನಿಗೆ ಹೇಳಿದ್ದಂತೆ. ಇಂದಿಗೂ ಪಂದಳ ರಾಜನ ವಂಶಸ್ಥರು ಪ್ರತಿ ವರ್ಷ ಪಂಪ ಅಲ್ಲಿ ಆ ವಂಶಸ್ಥರನ್ನ ನಾವು ನೋಡಬಹುದು. ಪಂದಳ ರಾಜ, ಆ ರಾಜರ ಆಸ್ಥಾನ, ರಾಜರ ಅರಮನೆ ಇವತ್ತಿಗೂ ಪಂದಳದಲ್ಲಿದೆ. ಇದು ಕಥೆಯಲ್ಲ ಅಥವಾ ಯಾರೋ ಬರೆದಿರ್ತಕ್ಕಂತಹ ಗ್ರಂಥಗಳಲ್ಲ. ಪಂದಳ ರಾಜ, ಪಂದಳ ರಾಜನ ವಂಶ, ಪಂದಳ ರಾಜನ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ, ಆ ರಾಜ ಕುಟೀರ ಎಲ್ಲವೂ ಸಹಿತ ಇಂದಿಗೂ ಪಂದಳದಲ್ಲಿದೆ. ಎಷ್ಟೋ ಜನ ಭಕ್ತರು ಹೋಗಿ ಬರೋರಿದ್ದಾರೆ, ನೋಡೋರಿದ್ದಾರೆ. ನೋಡೋಣ, ಮುಂದೆ ಅದೃಷ್ಟ ಚೆನ್ನಾಗಿದ್ರೆ ಒಂದು ದಿವಸ ಆ ಪಂದಳ ಮತ್ತು ಪಂದಳ ರಾಜನ ಆ ಒಂದು ಕುಟೀರ ಅವೆಲ್ಲವನ್ನು ಸಹಿತ ಚಿತ್ರೀಕರಿಸಿ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡಿಸೋ ಒಂದು ಪ್ರಯತ್ನವನ್ನು ಮಾಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಬ್ರಹ್ಮಿಯೇ ಶರಣಮಯ್ಯಪ್ಪ. ಋಷಿಗ ಪಂಚಾಂಗ ಶ್ರವಣ ಮಾಡೋದಾ? ಹೌದಮ್ಮ. ಭಗವತಿ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ಭಗವತೀಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदिशंकराचार्य महाराज की जय. जय ಗುರುದತ್ತ. ದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡ್ತಾ, ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಗುರುವಿನ ಅನುಗ್ರಹ ಇರಲಿ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಇರಲಿ. ಶ್ರೀ ಪ್ಲವನಾಮ ಸಂವತ್ಸರ ದಕ್ಷಿಣಾಯನೆ ಹೇಮಂತ ಋತು ಧನುರ್ಮಾಸ ಶುಕ್ಲ ಪಕ್ಷ 6/1/2022 ಗುರುವಾರ, ಚತುರ್ಥಿ, ಧನಿಷ್ಠಾ ನಕ್ಷತ್ರ. ಇವತ್ತು ಧನಿಷ್ಠಾ ನಕ್ಷತ್ರ ಯಾರೆಲ್ಲ ಆಗಿರುತ್ತೆ, ಯಾರೆಲ್ಲ ಧನಿಷ್ಠಾ ನಕ್ಷತ್ರದಲ್ಲಿ ಜನಿಸಿದ್ದೀರಿ, ನಿಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ. ಆದರೂ ಶ್ರೀನಿವಾಸನ ಅನುಗ್ರಹ ಬೇಕಾಗಿದೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ನಾವು ಭಗವಂತನ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಎಲ್ಲಾ ಕಾಲಗಳಲ್ಲೂ ಸಹಿತ ನಾವು ಮಾಡುವಂತಹ ಕಾಯಕ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ಬಹುದು. ಹಾಗೆ ಇವತ್ತಿನ ಕಾಲಧರ್ಮಚಾರ ಪ್ರಕಾರ ಏನೆಲ್ಲ ಲಾಭ ನಷ್ಟಗಳಿದೆ ಮತ್ತು ಮನುಷ್ಯನ ಗ್ರಹಗತಿಗಳಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ಹೇಗೆ ಸರಿಪಡಿಸಿಕೊಳ್ಬಹುದು, ಅದರ ಬಗ್ಗೆನೂ ಒಂದು ಚಿಂತನೆ ಬೇಕಾಗಿದೆ. ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳೋಣ.
ಓಂ ಸ್ವಾಮೀ ಶರಣಮಯ್ಯಪ್ಪ. ಓಂ ಸ್ವಾಮೀ ಶರಣಮಯ್ಯಪ್ಪ. ಓಂ ಸ್ವಾಮೀ ಶರಣಮಯ್ಯಪ್ಪ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳತ್ತ ಗಮನ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನುಷ್ಯನಿಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣಬಹುದು. ವ್ಯಾಪಾರದ ಬಗ್ಗೆ ಒಂದಷ್ಟು ಚಿಂತನೆ ಇರಬೇಕು. ಹಾಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅದರ ಬಗ್ಗೆ ಒಂದು ಸೂಕ್ತವಾದಂತಹ ನಿಲುವಿರಬೇಕು. ತೃಪ್ತಿಕರವಾದಂತಹ ಕೆಲಸಗಳನ್ನು ಮಾಡುವಾಗ ಅದರದೇ ಆದಂತಹ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕು. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ದು, ದೇವಿಯ ಔಪಾಸನೆಯಿಂದ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮೇಷರಾಶಿಯಲ್ಲಿರ್ತಕ್ಕಂಥವರು ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳ ಪಾದಿಕೆಗಳನ್ನು ಗುರುಗಳನ್ನು ದರ್ಶನ ಮಾಡಿಕೊಂಡು ಗುರು ಸಾನ್ನಿಧ್ಯದಲ್ಲಿ ಒಂದಷ್ಟು ಕೊಡುವಂಥ ಪದಾರ್ಥವನ್ನು ನೀವು ಸ್ವೀಕರಿಸಿ 4 ಜನಕ್ಕೂ ಪ್ರಸಾದವನ್ನು ಹಂಚಿ ಅದರಿಂದ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಂತ ಮುಂದೆ ನಡೆದರೂ ಅದರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಎಂಬತಕ್ಕಂಥದ್ದಿದೆ. ಮನಸ್ಸು ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಇದೆ. ಹಾಗೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಒಂದೆಜ್ಜೆ ಮುಂದೆ ಹಾಕಿದ್ರು ಅಲ್ಲಿ ಒಂದಿಷ್ಟು ಅಚಾತುರ್ಯಗಳಾಗುವಂಥದ್ದು, ಅಡ್ಡಿ ಆತಂಕಗಳ ಎದುರಾಗುವಂಥದ್ದು ಲಕ್ಷಣ ಇದೆ. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಮಧ್ಯಾಹ್ನ 2:20 ನಂತರ 2 ಗಂಟೆ ಒಳಗೆ ನೀವೇನು ತೀರ್ಮಾನ ತೆಗೆದುಕೊಂಡ್ರು ಆ ತೀರ್ಮಾನ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಅಲ್ಲಿ ಏನಾದ್ರು ಒಂದು ಅಚಾತುರ್ಯ ಆಗುತ್ತೆ, ಯಾವ್ದಾದ್ರು ಒಂದು ಅಸಮಾಧಾನ ಎಂಬತಕ್ಕಂಥದ್ದಿರುತ್ತೆ. ಅದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಒಂದು ಚಿಟಿಗೆಯಷ್ಟು ಕಡಲೆಕಾಳು, ಕಡಲೆಬೇಳೆ ಅಥವಾ ಹಳದಿ ಕಲರ್ ಅಂದರೆ ಅರಿಶಿನ ಪುಡಿ ಅಥವಾ ಹಳದಿ ಕಲರ್ ಗಂಧ ಇಂತಹದ್ದನ್ನು ನಿಮ್ಮ ಅಂಗೈಯಲ್ಲಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿದ್ದು ಗುರುವಿನ ಪ್ರಾರ್ಥನೆ ಮಾಡಿ, ಗುರುವಿನ ಅನುಗ್ರಹ ನಮಗೆ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ನಂತರ ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ ಕೈ ತೊಳ್ಕೊಳ್ಳಿ. ಇಷ್ಟು ಕಾಯಕವನ್ನು ಮಾಡಿದ್ರೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಅಧಿಕವಾದಂತಹ ಚಂಚಲತೆ ಒಳಗಾಗುವಂಥದ್ದು, ಒಂದಿಷ್ಟು ಭಯಭೀತರಾಗ್ತಕ್ಕಂಥದ್ದು. ಯಾರೋ ನಮಗೇನಾದ್ರು ತೊಂದರೆ ಮಾಡಬಹುದಾ, ಅಥವಾ ನಮಗೆ ತೊಂದರೆ ಆಗ್ತಿದೆಯಾ, ಅಥವಾ ನಾನು ಹೋಗ್ತಿರತಕ್ಕಂಥ ದಾರಿ ಸರಿ ಇದೋ ಇಲ್ವೋ, ಅಥವಾ ನಮ್ಮ ಆಲೋಚನೆಗಳೇ ಸರಿ ಇಲ್ವಾ, ಈ ಪ್ರಕಾರವಾದಂತಹ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳು ನಿಮಗೆ ಬರ್ತಿರುತ್ತೆ. ಇದು ಯಾತಕ್ಕಾಗಿ ಬರುತ್ತೆ, ಹೇಗೆ ಬರುತ್ತೆ, ಅಥವಾ ಇದರ ಬಗ್ಗೆ ನಾನೇನು ಆ ಕಲ್ಪನೆನೇ ತಂದುಕೊಂಡಿಲ್ಲ, ಆದರೂ ನನಗೆ ಇದು ಮಾನಸಿಕ ಹಿಂಸೆ ಆಗ್ತಿದೆಯಲ್ಲ ಅಂದರೆ ಇವತ್ತಿನ ಗ್ರಹಸ್ಥಿತಿಗಳು ಹಾಗಿದೆ. ಇದು ಸರಿಸುಮಾರು 1:15 ಹೀಗೆ ಇರುತ್ತೆ. 1:15 ನಂತರ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಆದರೆ ಇವತ್ತು ವೃತ್ತಿಪರವಾಗಿ ತಾವು ಏನು ಚಿಂತನೆ ಮಾಡಿದ್ರೂ ಅದರದೇ ಆದಂತಹ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೂ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ರಲ್ಲಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದೂರ ಪ್ರಯಾಣ ಮಾಡತಕ್ಕಂಥದ್ದು ಸಮಂಜಸವಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾದ್ದು ಬಹಳ ಕರ್ತವ್ಯ. ಅದಕ್ಕಾಗಿ 2 ವಿಳೆದೆಲೆ 2 ಅಡಿಕೆ, ವಿಳೆದೆಲೆ ಮತ್ತು ಅಡಿಕೆಯನ್ನು ಹನುಮನ ಸಾನ್ನಿಧ್ಯದಲ್ಲಿ ಕೊಟ್ಟು ಅಲ್ಲಿ ಮಾರುತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನ ಎಂಬತಕ್ಕಂಥದ್ದು ದೂರ ಮಾಡಿಕೊಂಡು ಸಮಾಧಾನಕರವಾಗಿರ್ತಕ್ಕಂತಹ ಫಲ ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ರಹಸ್ಯವಾಗಿ ಮಾಡಿ. ಇವತ್ತಿನ ದಿವಸ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇವತ್ತು ನಿಮಗೆ ಅರಿವಿಲ್ಲದಂಥ ರೀತಿ ಒಂದಷ್ಟು ಅಸಮಾಧಾನ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದ್ರಿಂದ ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಒಂದು ಶಕ್ತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಏನಾರು ಪದಾರ್ಥಗಳನ್ನು ಕೊಟ್ಟು ಅಥವಾ ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಗ್ರಾಮ ದೇವತಾ ದರ್ಶನ ಇವತ್ತು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇವತ್ತಿನ ದಿವಸ ಗ್ರಾಮ ದೇವತೆಯ ದರ್ಶನಕ್ಕೆ ಹೊರಟಾಗ
ಅಲ್ಲಿರ್ತಕ್ಕಂಥ ಕಂದು ಬಣ್ಣದ ಗೋಮಾತೆ ಎಲ್ಲಾದರೂ ಕಂಡು ಬಂದರೆ ಆ ಕಂದು ಬಣ್ಣದ ಗೋವನ್ನು ಮಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಧ್ಯಾಹ್ನ 12ರವರೆಗೂ ಭವಿಷ್ಯದಲ್ಲಿ ಒಂದಷ್ಟು ಬೆಳಕನ್ನು ಕಾಣ್ತೀರಿ. 12ರ ನಂತರ ಆಗುವಂತಹ ವ್ಯತ್ಯಾಸಗಳ ಬಗ್ಗೆ ಬೇರೆ ಬೇರೆ ತರ ಚಿಂತನೆ ಶುರುವಾಗುತ್ತೆ. ಮನಸ್ಸು ಅಸಮಾಧಾನ ಅಂತಕ್ಕಂಥದ್ದು, ತೃಪ್ತಿಕರವಾಗಿ ಇಲ್ದಿರತಕ್ಕಂಥದ್ದು, ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸದಲ್ಲಾದರೂ ಅಷ್ಟೊಂದು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣದಿರತಕ್ಕಂಥ ಪರಿಸ್ಥಿತಿ ಇರ್ಬೋದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮಾನಸಿಕವಾಗಿ ಹಿಂಸೆ ಪಟ್ಬಿಡ್ತೀರಿ. ಇವತ್ತಿನ ದಿವಸ ಯಾವುದೊಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕಷ್ಟಕರವಾಗಿರ್ತಕ್ಕಂಥದ್ದೇ. ಸಂಪೂರ್ಣವಾಗಿ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡತಕ್ಕಂಥದ್ದು. ನಂಬಿರ್ತಕ್ಕಂಥ ವ್ಯಕ್ತಿಗಳು ನಿರ್ಲಕ್ಷ್ಯ ಮಾಡೋದ್ರಿಂದ ಮನಸ್ಸು ಒಂಥರ ಚಂಚಲತೆಗೊಳ್ಳತಕ್ಕಂಥದ್ದು, ಮನಸ್ಸಲ್ಲಿ ಒಂಥರ ಭಯದ ವಾತಾವರಣ ಉಂಟಾಗುವಂತಹ ಸನ್ನಿವೇಶ ಸಾಕಷ್ಟು ಎದುರಾಗುತ್ತೆ. ಆದರೆ ಇವತ್ತಿನ ಫಲಾಫಲಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಏನಾದ್ರು ಒಂದು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಭಗವಂತನ ಕೃಪೆ ಬೇಕು, ಹಿರಿಯರ ಆಶೀರ್ವಾದ ಬೇಕು, ನಿಮ್ಮ ಕಾಯಕ ಸದೃಢತೆಯಿಂದಿರಬೇಕು. ಅದಕ್ಕಾಗಿ ನೀವೇನ್ ಮಾಡಬೇಕು, ಇವತ್ತು ನೀವು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಕಾಯಕವೇ ಕೈಲಾಸ, ಹಿರಿಯರು ಬಸವಣ್ಣವರು ಹೇಳಿದ್ದಾರೆ. ಅದೇ ಪ್ರಕಾರ ಜೀವನವನ್ನು ನಡೆಸಬೇಕು. ಹಾಗೆ ಮಾಡುವ ಕಾಯಕವನ್ನ ನಿಮಗೆ ಅರಿವಿಲ್ದಿದ್ರು 4 ಜನರ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾವುದೇ ಆದರೂ ಮನುಷ್ಯ ತಾನು ಹಾಕುವ ಪ್ರತಿ ಹೆಜ್ಜೆಯು ಮತ್ತೊಬ್ಬರ ಮಾರ್ಗದರ್ಶನದಂತೆ ನಡೆದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಬಹುದು. ಆದರೆ ಒಂದಷ್ಟು ಕಾಲ ಒಂದಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಆ ಅಸಮಾಧಾನವನ್ನು ದೂರ ಮಾಡಿಕೊಳ್ಬೇಕಾದ್ರೆ ಒಂದಷ್ಟು ಎಚ್ಚರಿಕೆಯ ನಡೆಯಬೇಕಾಗತ್ತೆ. ಅದಕ್ಕಾಗಿ ಒಂದು ಚಿಂತನೆ ಬೇಕು. ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ವೆಂಕಟೇಶ್ವರರ ಆರಾಧನೆ ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದಷ್ಟು ಫಲಾಫಲಗಳ ಸಿದ್ಧತೆಗೂ ಸಹಿತ ನೀವು ಚಿಂತನೆ ಮಾಡಬೇಕಾಗತ್ತೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೋಸ್ಕರ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು ಉತ್ತಮ. ಹಾಗೆ ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದು ಮತ್ತಷ್ಟು ಉತ್ತಮ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಯಾವುದೇ ಕೆಲಸ ಮಾಡಿದ್ರು ವಿದ್ಯಾರ್ಥಿಗಳು ಓದೋದ್ರ ಕಡೆನೂ ಸಹಿತ ಸ್ವಲ್ಪ ಗಮನ ಕಡಿಮೆ ಮಾಡ್ತಾ ಇದ್ದೀರಿ. ಆರೋಗ್ಯದ ಸರಿ ಇಲ್ಲ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಯಾರೊಬ್ಬರೊಂದಿಗೂ ಯಾವ ವಿಚಾರವನ್ನು ಹಂಚ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಮನಸ್ಸಲ್ಲಿ ಯಾವುದೂ ಕೆಲಸನೇ ಬೇಡಪ್ಪ, ಏನೋ ಒಂದಿಷ್ಟು ರೆಸ್ಟ್ ತಗೊಂಡ್ರೆ ಸಾಕು, ಸುಸ್ತಾಗ್ತಾ ಇದೆ. ಕೆಲಸಕ್ಕೆ ಹೋಗೋರು ಇವತ್ತು ಕೆಲಸಕ್ಕೆ ಹೋಗೋ ಮೂಡಿಲ್ಲ. ಕೆಲಸ ಮಾಡಬೇಕು, ಏನೋ ಒಂದು ಮಾಡಲೇಬೇಕು, ಜವಾಬ್ದಾರಿ ನೋಡಲೇಬೇಕು ಅನ್ನೋರು ಮಾತ್ರ ಸ್ವಲ್ಪ ಎಚ್ಚರಿಕೆಯಲ್ಲಿದ್ದಾರೆ. ಬಿಟ್ರೆ ಸಾಕಷ್ಟು ಜನ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ಅಂದ್ರೆ 1ನೇ ಪಾದ 2ನೇ ಪಾದದಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಇನ್ನು 3 ಮತ್ತು 4ನೇ ಪಾದದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲಪ್ಪ ಅನ್ನೋ ಥರ ಒಂದು ಚಿಂತನೆ. ಏನೇ ಆದರೂ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಹಾಕುವ ಪ್ರತಿ ಹೆಜ್ಜೆಯು ಸ್ವಲ್ಪ ಜೋಪಾನ ಇರಬೇಕು. ಹಾಗೆ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ಸಾಧಿಸಬೇಕು, ವೃತ್ತಿಪರವಾಗಿ ಅದನ್ನು ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರೆ ಇವತ್ತು ನೀವು ಮಾಡಬೇಕಾದ್ದು ಮಧ್ಯಾಹ್ನ ಸರಿಸುಮಾರು 1:45 2:15 ತನಕ ಬಹಳ ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ತೀರ್ಮಾನ ಬಹಳ ಎಚ್ಚರಿಕೆಯಿಂದಲೇ ಇರಬೇಕು. ಒಳಿತನ ಬಗ್ಗೆ ಚಿಂತನೆ ಮಾಡಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೆ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನು ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಲಕ್ಷ್ಮಿ ಮೇಡಮ್, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಮ್ಯಾಮ್, ನೀವ್ ಹೇಗಿದ್ದೀರಾ? ಆರಾಮಿದ್ದೀವಿ. ನಿಮ್ ಹೆಸರು ಹೇಳಿ. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತೀರಾ ಮ್ಯಾಮ್. ಥ್ಯಾಂಕ್ ಯು. ನಿಮ್ ಹೆಸರು ಹೇಳಿ. ನಾನು ಶ್ವೇತಾ ಅಂತ ಮ್ಯಾಮ್, ಬೆಳಗಾವಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆ, ನನ್ನ ತಮ್ಮನ ಬಗ್ಗೆ ಮಾತಾಡ್ಬೇಕಿತ್ತು ಮ್ಯಾಮ್. ಸರಿ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ತಮ್ಮ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ಒಳ್ಳೇದಾಗ್ಲಮ್ಮ, ಹೇಳು ತಾಯಿ. ನಿಮ್ ಪ್ರೋಗ್ರಾಮ್ ಪ್ರತಿನಿತ್ಯ ನೋಡ್ತಾ ಇದ್ದೇನೆ ಗುರುಜಿ. ಇವತ್ ನಂಗೆ ಕಾಲ್ ಸಿಕ್ಕಿದ್ರೆ ಅದೃಷ್ಟ ಅನಿಸ್ತಾ ಇದೆ ಗುರುಜಿ. ಒಳ್ಳೇದಾಗ್ಲಮ್ಮ. ತುಂಬಾ ದಿನ ಪ್ರಯತ್ನ ಮಾಡ್ತಾ ಇದ್ದೆ, ಆಗಿಲ್ಲ ಗುರುಜಿ. ಇವತ್ತು ನಾನು ಇದು ಎಕ್ಕೆ ಗಿಡ ಆನಂತರ ಅಶ್ವತ್ ಕಟ್ಟೆ ಹೋಗಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಗುರುಜಿ. ತಮ್ಮ ಫೋನ್ ಅಲ್ಲಿ ಮಾತಾಡ್ಬೇಕು ಅಂತ. ಅದೇ ಪ್ರಕಾರ ಇವತ್ತು ಕಾಲ್ ಕೂಡ ಸಿಕ್ಕಿದೆ ಗುರುಜಿ. ಖುಷಿ ಆಗ್ತಾ ಇದೆ. ಅಂದ್ರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ದೃಢ ಸಂಕಲ್ಪ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ ಅನ್ಲಿಕ್ಕೆ ನಿಂದು ನಿದರ್ಶನ ಆಯ್ತು. ಹೌದು ಗುರುಜಿ, ತಾವ್ ಹೇಳಿದ್ರಿ ಅಶ್ವತ್ ಕಟ್ಟೆ ಹೋಗಿ 5 ಮಾಸದಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ. 21 ದಿನ ಸಂಕಲ್ಪ ಮಾಡಿದ್ದೆ ಗುರುಜಿ. ಅಷ್ಟರೊಳಗೆ ನಿಮ್ ಕಾಲ್ ಸಿಕ್ಕಿದೆ ಗುರುಜಿ. ತುಂಬಾ ಖುಷಿ ಆಗ್ತಾ ಇದೆ.
ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನನ್ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಹ್ಮ್ ಇದಕ್ಕಿಂತ ಮುಂಚೆ ತಮಗೆ ವಿಡಿಯೋ ಕಾಲ್ ಮಾಡಿದ್ದೆ ನಾನು ಗುರುಜಿ. ತಾವು ಆಷಾಢ ಮಾಸದಲ್ಲಿ ಒಂದು ಅನುಷ್ಠಾನ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಅದ್ ಮಾಡ್ಕೊಂಡೆ ಗುರುಜಿ. ಅದಾದ ನಂತರ 2 ಪ್ರಪೋಸಲ್ ಬಂದಿತ್ತು ಗುರುಜಿ. ಅದು ಒಂದು ಕಾಸ್ಟ್ ಚೇಂಜ್ ಆಗಿತ್ತು. ಆ ನಂತರ ಒಬ್ಬಂದು ಜಾಬ್ ಇರ್ಲಿಲ್ಲ, ಹಾಗಾಗಿ ಮನೇಲಿ ಬೇಡ ಅಂತ ಅಂದ್ರು ಗುರುಜಿ. ಈಗ ಯಾವಾಗತ್ತೆ ಅನ್ನೋದು ಕೇಳ್ಬೇಕಿತ್ತು ಗುರುಜಿ. ಇಲ್ಲ, ಈಗೂ ಬಹಳ ಒಳ್ಳೆ ಕಾಲನೇ, ಒಳ್ಳೆ ಸಮಯನೇ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ಏನಾಗ್ತದೆ, ಒಂದು ಸಂಬಂಧಗಳು ಬಂದು ಹೋಗ್ಲಿಕ್ಕೂ ಸಹಿತ ಈ ಹಳದು ಕೋವಿಡ್ ಅಂತಕ್ಕಂಥ ಈ ಮಹಾಮಾರಿ ಇದೆಯಲ್ಲ, ಇದು ಎಲ್ಲವೂ ಸಹಿತ ಒಂಥರ ಕೈಕಟ್ಟಿ ಕೊಡಿಸ್ಬೇಡ. ಅಂದ್ರೆ ಮನೆಗಳಲ್ಲೂ ಸಹಿತ ಒಂದು ನಗುಮುಖ ಕಳ್ಕೊಂಡಂಗೆ ಆಗ್ತಾ ಇದೆ. ಸಂಬಂಧ ಬೆಸಿಬೇಕು, ಎರಡೂ ಕಡೆ ಸಂಬಂಧ ಬರಬೇಕು, ಹೆಣ್ಣು ಗಂಡು ಒಂದಾಗಬೇಕು, ಮತ್ತೆ ಹೊಸ ಸಂಬಂಧಗಳು ಬೆಳಿಬೇಕು, ಕುಟುಂಬಗಳಲ್ಲಿರ್ತಕ್ಕಂಥ ಒಂದು ಅನ್ಯೋನ್ಯತೆ, ಆ ಪ್ರೀತಿ ವಿಶ್ವಾಸ ಬಾಂಧವ್ಯಕ್ಕೆ ಒಂದು ಹೊಸ ಬೆಲೆ ಇರಬೇಕು. ಹಿಂದೆಲ್ಲ ನೋಡಿ ಸಂಬಂಧಗಳು ಬಂದು ಹೋಗ್ಲಿಕ್ಕೂ ಒಂದು ದಾರಿ ಆಗ್ತಿತ್ತು. ಇವು ಏನೋ ಒಂಥರ ಈ ಕೋವಿಡ್ ಎಂಬತಕ್ಕಂಥದ್ದು, ಲಾಕ್ಡೌನ್, ಇವೆಲ್ಲ ಒಂದಕ್ಕೊಂದು ಹೇಗಿದೆ ಅಂತ ಪರಿಸ್ಥಿತಿ. ಅಂದ್ರೆ ಲಾಕ್ಡೌನ್ ಈಗ ಆಗಿರ್ಬೋದು, ಆದರೂ ಭಯದ ವಾತಾವರಣ ಅಂತೂ ಒಂಥರ ಎಲ್ಲರನ್ನೂ ಒಂಥರ ಸಂದಿಗ್ಧ ಪರಿಸ್ಥಿತಿ ತಂದಿಟ್ಟಿದೆ. ಆದರೆ ನಮ್ಮ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆದಾಗ ಇವೆಲ್ಲವೂ ನಡೆಯುತ್ತೆ. ಇದು ಒಬ್ಬರಿಬ್ಬರ ಪ್ರಶ್ನೆ ಅಂತಲ್ಲ, ಎಲ್ಲ ಸಾರ್ವತ್ರಿಕವಾಗಿ ನಡೀತಿರ್ತಕ್ಕಂಥದ್ದು. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ವಿವಾಹಕ್ಕೆ ಇದು ಬಹಳ ಯೋಗ್ಯವಾದಂಥ ಕಾಲ. ನೀವು ಅನುಷ್ಠಾನ ಮಾಡಿದ್ದೀರಿ, ಅನುಷ್ಠಾನದ ಫಲ ಸಿಗ್ತಿದೆ. ಆದಷ್ಟು ಬೇಗ ವಿವಾಹ ಆಗ್ಲಿಕ್ಕೂ ಸಹಿತ ಒಳ್ಳೆ ಯೋಗ ಫಲ ಇದೆ. ಈಗ ಏನ್ ಮಾಡ್ತಿದ್ದೀರಿ, ಯಾವ ಅನುಷ್ಠಾನವನ್ನು ಮಾಡುತ್ತಿದ್ದೀರಿ, ಅದನ್ನೇ ಮುಂದುವರಿಸಿ, ಅದರಿಂದ ಫಲ ಇದೆ. ಬಹುಶಃ ಈ ಫೆಬ್ರವರಿ 16ನೇ ತಾರೀಕು ದಾಟದ ಮೇಲೆ, ಫೆಬ್ರವರಿ 16 ದಾಟದ ಮೇಲೆ ನಿಮಗೊಂದು ಒಳ್ಳೆ ಕಡೆ ಸಂಬಂಧಗಳು ಬರುತ್ತೆ. ವಿವಾಹಕ್ಕೆ ಸೂಕ್ತವಾದಂಥ ಕಾಲ ಅದು. ಆಗ ನಿಮಗೆ ನಿರ್ಣಯವಾಗುತ್ತೆ. ಒಳ್ಳೇದಾಗ್ಲಿ. ಗುರುಶೇಖರ್, ತುಲಾರಾಶಿಯಿಂದ. ಖಂಡಿತಮ್ಮ. ಇನ್ನ ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಇರಬೇಕು. ಮಾಡುವ ಕಾಯಕದಲ್ಲಿ ಅರ್ಥಪೂರ್ಣವಾದಂಥ ಆಲೋಚನೆ ಇರಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಅದರ ಬಗ್ಗೆ ಸೂಕ್ತವಾದಂಥ ನಿಲುವಿರಬೇಕು. ಸರಿಯಾದಂತಹ ತೀರ್ಮಾನ ತೆಗೆದುಕೊಂಡ್ರೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಬಹುದು. ಹಾಗೆ ನೀವು ಮಾಡುವ ಯಾವುದೇ ಕೆಲಸದಲ್ಲಾದರೂ ವೃತ್ತಿಪರವಾಗಿ ಅಭಿವೃದ್ಧಿಯನ್ನೇ ಕಾಣಬೇಕು. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾಗಿರತಕ್ಕಂಥದ್ದು, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ವಿಷ್ಣು ಸಹಸ್ರನಾಮವನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ಳಿ, ಅಥವಾ ಸಾಧ್ಯವಾದರೆ ನೀವು ಅದನ್ನು ವಿಷ್ಣು ಸಹಸ್ರನಾಮವನ್ನು ನೀವೇ ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಸಂಕಲ್ಪ ಮಾಡಿಸೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ತುಲಾರಾಶಿಯವರು ಸಿದ್ಧಪಡಿಸಿಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ವ್ಯಾಪಾರ ವ್ಯವಹಾರದ ಕಡೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಉದ್ಯೋಗದಲ್ಲಿ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ಕಿರಿಕಿರಿ, ಒಂದಷ್ಟು ಮನಸ್ಸು ಸಮಾಧಾನ ಇಲ್ದಿರತಕ್ಕಂಥದ್ದು, ಹಾಗೆ ನೆಮ್ಮದಿ ಇಲ್ದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ. ಯಾವುದೇ ಒಂದು ವಿಚಾರವನ್ನಾದರೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಅದು ಅನುಕೂಲಗಳು ಸಿದ್ಧಿ ಆಗದಿರತಕ್ಕಂಥದ್ದಿದೆ. ಯಾವುದೋ ಸಣ್ಣ ಪುಟ್ಟ ವಿಚಾರಗಳು ಆಗಿಂದಾಗಲೇ ಮೇಲಿಂದ ಮೇಲೆ ಮರುಕಳಿಸ್ತಾ ಇರೋದ್ರಿಂದ, ಯಾವುದೂ ಸರಿ ಇಲ್ಲದಂಥ ಪರಿಸ್ಥಿತಿಯಲ್ಲಿರೋದ್ರಿಂದ ಒಂದಿಷ್ಟು ಆಲೋಚನೆ ಬೇಕು. ಹಾಗೆ ವೃತ್ತಿಪರವಾಗಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರು ಅದರ ಬಗ್ಗೆ ಸೂಕ್ತವಾದಂಥ ಚಿಂತನೆ ಇರಬೇಕು. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚು ಲಾಭವನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗೆ ನಮಸ್ಕಾರ ಮಾಡತಕ್ಕಂಥದ್ದು, ದುರ್ಗಾರಾಧನೆ ಮಾಡತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡತಕ್ಕಂಥದ್ದು, ಅಥವಾ ಗುರುಗಳ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಬಂದು ಅಲ್ಲಿ ಏನಾದರೂ ಒಂದಿಷ್ಟು ಪದಾರ್ಥವನ್ನ ದೇವರಿಗೆ ನೈವೇದ್ಯ ಮಾಡಿಸಿ ಬಾಬಾ ಆಶೀರ್ವಾದವನ್ನು ಪಡೆದು ಅಲ್ಲಿ ಇರ್ತಕ್ಕಂತಹ ಭಕ್ತರಿಗೆ ನಿಮ್ಮ ಕರಹಸ್ತದಿಂದ ಕೊಡಿ. ಯಾವುದು ಕೊಟ್ಟ ದಾನ ಮತ್ತೊಬ್ಬರಿಗೆ ಗೊತ್ತಾಗಬಾರದು, ಅದು ದಾನ. ಆದರೆ ಪ್ರಸಾದವನ್ನ ಸರ್ವರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ನ್ಯಾಯಬದ್ಧವಾದಂಥ ರೀತಿ ಪ್ರಸಾದವನ್ನು ಕೊಡಬೇಕು. ನಾವು ಆಹಾರವನ್ನು ಸಂತೃಪ್ತಿಯಾಗಿ ತಿಂದು ಮತ್ತೊಬ್ಬರು ಕೊಡ್ತಕ್ಕಂಥದ್ದಲ್ಲ. ನಾವು ಆಹಾರವನ್ನು ತೆಗೆದುಕೊಳ್ಳೋಕೆ ಮೊದಲು ಇನ್ನೊಬ್ಬರು ಊಟ ಬಡಿಸಿ ನಂತರ ನಾವು ಊಟ ಮಾಡಿದ್ರೆ ಅದರ ಫಲಾಫಲಗಳಿದೆ. ಹಾಗೆ ದೇವಾಲಯದ ಪ್ರಸಾದವನ್ನು 4 ಜನಕ್ಕೆ ಹಂಚಿ ಊಟ ಮಾಡುವಂಥದ್ದು ಬಹಳಷ್ಟು ವಿಶೇಷತೆ ಇದೆ. ಹಾಗೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಈ ಒಂದು ಒಳ್ಳೆ ನಿಲುವು ತೀರ್ಮಾನ ತಂದುಕೊಂಡ್ರೆ ನಿಮ್ಮಲ್ಲಿ ಇನ್ನಷ್ಟು ಬದಲಾವಣೆಗಳು ತಂದುಕೊಳ್ತೀರಿ, ಒಳ್ಳೆ ಫಲಾಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದರೂ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತೆ ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಇರಲಿ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಇದ್ದರೆ ಖಂಡಿತ ಇವತ್ತು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರತಕ್ಕಂಥದ್ದು, ಮನೆಯಲ್ಲೇ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಮನೆ ದೇವರ ಆರಾಧನೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಬಹಳ ಜೋಪಾನ ಬೇಕು. ಅಥವಾ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗೂ ಒಮ್ಮೆ ಆಲೋಚನೆ ಮಾಡಿ. ಇವತ್ತಿನ ಕಾಯಕವನ್ನ ಸಾಧ್ಯವಾದರೆ 1 ದಿನದ ಮಟ್ಟಿಗೆ ಮುಂದೂಡಿ.
ಅಥವಾ ನ್ಯಾಯಬದ್ಧವಾಗಿರತಕ್ಕಂತಹ ತೀರ್ಮಾನ ನಿಮಗಿದ್ರೆ, ಒಳ್ಳೇದು ಅಂತ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಇದ್ದರೆ ಆಗಷ್ಟೇ ತೀರ್ಮಾನ ತಂದುಕೊಳ್ಳಿ. ಇವತ್ತು ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ಸಿಗೆ ಒಂದಷ್ಟು ನೋವುಂಟಾಗುವಂಥ ಪರಿಸ್ಥಿತಿ ಇದೆ. ಹಾಗೆ ಯಾವುದು ಬೇಡವೋ ಅದ್ರ ಬಗ್ಗೆ ನೀವು ಹೆಚ್ಚು ಆಸಕ್ತರಾಗಿರ್ತೀರಿ, ಯಾವುದು ಸರಿ ಇಲ್ವೋ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತೀರಿ. ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ದುರ್ಗೆಯ ಆರಾಧನೆ, ದುರ್ಗಾ ದೀಪ ನಮಸ್ಕಾರ ಅಥವಾ ಶಕ್ತಿ ದೇವತಾಲಯ ದೇವಿಯ ಆಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು. ಇದಿಷ್ಟು ಕಾಯಕವನ್ನು ಅರ್ಥಪೂರ್ಣವಾಗಿ ಮಾಡಿ ಹೆಚ್ಚು ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರಿ. ಬರೀ ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಮ್ಯಾಮ್. ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿ ಮಾ. ಮ್ಯಾಮ್ ಹೆಸರು ಬೇಡ ಮ್ಯಾಮ್. ಸರಿ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಹಾವೇರಿಯಿಂದ ಮ್ಯಾಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನಂಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಇಲ್ಲ ಅಂತ ಕೇಳಬೇಕಾಯ್ತು ಗುರುಗಳೇ. ಗೌರ್ಮೆಂಟ್ ಜಾಬೇ ಬೇಕಾ ಅಥವಾ ಪ್ರೈವೇಟ್ ಆಗಲ್ವಾ? ಬೇಡ ಗುರುಗಳೇ, ಅದ್ರ ಸಂಬಂಧನ ಪ್ರಯತ್ನ ಪಡ್ತಾ ಇದ್ದೆ. ಏನು ಓದಿದ್ಯಮ್ಮ? ನಂದು BCom ಕಂಪ್ಲೀಟ್ ಆಗಿದೆ ಗುರುಗಳೇ. 2 ವರ್ಷ ಆಯ್ತು ಪ್ರೈವೇಟ್ ಅಲ್ಲೇ ಹುಡುಕ್ತಾ ಇದ್ದೀನಿ, ಪ್ರೈವೇಟ್ ಅಲ್ಲೇ ಸಿಗ್ತಿಲ್ಲ. ನೋಡಿ, ಉದ್ಯೋಗ ಅಂತಕ್ಕಂತಹದ್ದು ಇಂಥದ್ದೇ ಬೇಕು ಅಂತ ನಾವು ನಿಲುವಿಗಿಟ್ಕೊಂಡು ಕೆಲಸ ಮಾಡಿದ್ರೆ ಅದು ಸಮಂಜಸ ಅಲ್ಲ. ಯಾಕೆಂದರೆ ಇವತ್ತಿನ ಕಾಲಧರ್ಮ ಆ ಥರ ಅಲ್ಲ. ಮತ್ತು ಇವತ್ತು ಇರ್ತಕ್ಕಂತಹ ಉದ್ಯೋಗ ನೀನು ಎಷ್ಟು 2 ವರ್ಷದಿಂದ ಹುಡುಕ್ತಾ ಇದೆಯಮ್ಮ? ಹೌದು ಗುರುಗಳೇ, ಈ ವರ್ಷದಿಂದ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಆಲೋಚನೆ ಮಾಡು. ಕಣ್ಣಿಗೆ ಕಟ್ಟುವಂತಹ ರೀತಿ ಎದುರುಗಡೆ ನಡೀತಿರ್ತಕ್ಕಂತಹ ಕ್ರಿಯೆಗಳನ್ನು ಯೋಚನೆ ಮಾಡು. ಉದ್ಯೋಗ ಇರ್ತಕ್ಕಂಥವ್ರು, ಕೆಲಸಕ್ಕೆ ಬರ್ತಕ್ಕಂಥವ್ರೆ ಒಂದು ಆಫೀಸಲ್ಲಿ 20 ಜನ ಕೆಲಸ ಮಾಡಿದ್ರೆ 20ರಲ್ಲಿ 10 ಜನ ಬನ್ನಿ, ಇನ್ನು 10 ಜನಕ್ಕೆ ರಜಾ ತಗೊಳ್ಳಿ ಅಂತಾರೆ. ಅಂದರೆ ಪ್ರಸ್ತುತ ಹೀಗಿದೆ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ. ಅದರಿಂದ ಯಾವ ಉದ್ಯೋಗಗಳನ್ನು ಹೊಸದಾಗಿ ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಕೆಲವು ಮಾಧ್ಯಮಗಳಲ್ಲಿ ಸುಮ್ಮನೆ ಅದು ಇದು ಇರ್ಬೋದು, ಅಥವಾ ನಿಮ್ಮ ಈ ಫೇಸ್ಬುಕ್ಗಳಲ್ಲಿ ಎಲ್ಲಿ ಬರ್ತಾ ಇರ್ಬೋದು, ಇಂಥ ಉದ್ಯೋಗ 20 ಜನ ತೊಗೊಳ್ತಾರೆ, 500 ಜನ ತೊಗೊಳ್ತಾರೆ, 1000 ಜನ ತೊಗೊಳ್ತಾರೆ. ಎಲ್ಲ ಸುಳ್ಳಿನ ಮಾತಾಗ್ತಾ ಇದೆ. ಯಾಕೆಂದರೆ ಇರ್ತಕ್ಕಂಥವ್ರನ್ನೇ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಪರಿಸ್ಥಿತಿ. ಅಂದರೆ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಎಲ್ಲರೂ ತಿಂದು ಒದ್ದಾಡ್ತಾ ಇದೆ. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಒಂದು ಚಿಂತನೆ ಮಾಡಬೇಕಾದ್ರೆ ಜನರಲ್ ಆಗಿ ಯೋಚನೆ ಮಾಡೋ ಕೆಲಸಗಳಿವೆಲ್ಲ. ಆದರೆ ಯಾವುದೋ ಸಿಕ್ಕಂಥ ಒಂದು ಉದ್ಯೋಗವನ್ನು ಕೈಗೆತ್ಕೊಳ್ಳೋದು ಕರೆಕ್ಟು. ಹಾಗೆ ನಿನ್ನ ಹಣೆಯಲ್ಲಿ ಅದು ಬರೆದಿದೆಯೋ ಇಲ್ವೋ ಎಂಬತಕ್ಕಂಥ ಚಿಂತನೆ ನೀನು ಪ್ರಶ್ನೆ ಕೇಳಿದ್ರೆ, ನಿನ್ನ ಹಣೆಯಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು, ಅದರ ಹಣವನ್ನು ತಿನ್ನೋ ಯೋಗ ಫಲ ಇದೆ. ಆದರೆ ಅದು ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಂತೂ ಈ ಸಮಸ್ಯೆ ತುಂಬ ಬಹಳ ಎಲ್ಲರನ್ನೂ ಬಾಧಿಸ್ತಾ ಇದೆ. ಹಾಗಾಗಿ ನಿನ್ನಂತೆ ತುಂಬ ಜನ ಈ ಕಾತುರತೆಯಲ್ಲಿದ್ದಾರೆ. ಸರ್ಕಾರಿ ಕೆಲಸ ಸಿಗ್ಬೋದಾ, ಸರ್ಕಾರಿ ಉದ್ಯೋಗ ಆಗ್ಬೋದಾ, ಹೆಚ್ಚು ಓದಿರ್ತಕ್ಕಂಥವ್ರು ಸಹಿತ ವಿದ್ಯಾವಂತರು ಸಹಿತ ಕೈಕಟ್ಟಿ ಕೂತ್ಕೊಂಡಂಥ ಪರಿಸ್ಥಿತಿ ಎದುರಾಗ್ತಾ ಇದೆಮ್ಮ. ಅದಕ್ಕಾಗಿ ಒಂದು ಆಲೋಚನೆ ಮಾಡು. ಇದನ್ನೇ ನೀನು ನಂಬುವಂಥದಕ್ಕಿಂತ ಸಿಕ್ಕಂಥ ಉದ್ಯೋಗವನ್ನು ಕೈ ಹಿಡಿ, ಅದು ಅನುಕೂಲ ಆಗುತ್ತೆ. ಇಲ್ಲದಿದ್ದರೂ ನಿನ್ನ ಬದುಕು ಒಂದಷ್ಟು ದಿನ ಮಾತ್ರ ಉದ್ಯೋಗ, ಅದಾದ ನಂತರ ಮುಂದೆ ನೀನು ಇನ್ನೊಬ್ಬರ ಮನೆ ದೀಪ ಹಚ್ಚಬೇಕಾದಂಥ ಹೆಣ್ಮಗು. ಅದ್ರ ಬಗ್ಗೆನೂ ಒಂದು ಒಳ್ಳೆ ತೀರ್ಮಾನಕ್ಕೆ ಬಾ, ಖಂಡಿತ ನಿಂಗೆ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿಮ್ಮ. ಗುರುಜೀಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನವೂ ಸಹಿತ ಅಷ್ಟೇ ವಿಶೇಷವಾಗಿದೆ. ಇವತ್ತು ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಇವತ್ತು ಸಂಜೆವರೆಗೂ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ನೋಡ್ಬೋದು. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಒಂದಿಷ್ಟು ಆಸಕ್ತಿ ಇಲ್ಲದಂಥ ರೀತಿಯಲ್ಲಿರುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಮತ್ತು ಏನೋ ಒಂದಿಷ್ಟು ಭಯದ ವಾತಾವರಣ ನಿಮ್ಮನ್ನು ಆವರಿಸ್ತಾ ಇರುತ್ತೆ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಅಷ್ಟೇ ಅಲ್ಲದಿರ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯಿಂದ ಒಂದು ಅರ್ಚನೆ ಮಾಡಿಸಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಜನ್ಮದಾತೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡಿ. ಇಷ್ಟು ಕಾಯಕವನ್ನು ಮಾಡಿದ್ರೆ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಏನಾದ್ರು ಒಂಚೂರು ಸಿಹಿ ಪದಾರ್ಥವನ್ನು ದೇವರಿಗೆ ನೈವೇದ್ಯ ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ವಿನಿಯೋಗ ಮಾಡ್ತಕ್ಕಂಥದ್ದು ಮಾಡಿದ್ರೆ ಮತ್ತಷ್ಟು ಅರ್ಥಗರ್ಭಿತವಾದಂಥ ಚಿಂತನೆಯನ್ನು ತಾವು ಮಾಡಬಹುದು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಬಹುದು. ಮನಸ್ಸಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ಸಂತೋಷವನ್ನು ಕಾಣಬಹುದು. ಒಂದು ಸಡಗರ ಸಂಭ್ರಮವನ್ನು ಆಚರಣೆ ಮಾಡಬಹುದು. ಮನೆ ದೇವರ ಪ್ರಾರ್ಥನೆಯಿಂದ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತು ಕಾಯಕವನ್ನು ನೀವು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರ ಪ್ರಯಾಣ ಅಷ್ಟು ಸಮಂಜಸವಾದಲ್ಲ. ಇರ್ತಕ್ಕಂಥ ಆಸ್ಥಾನದಲ್ಲಿ ಹೆಚ್ಚೆಚ್ಚು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಡೋರಿಗೆ ಆ ಸಾಧನೆಯ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ.
ದುರ್ಗಾ ನಮಸ್ಕಾರ, ದುರ್ಗಾ ದೀಪ ನಮಸ್ಕಾರ ಅಥವಾ ದೇವಿ ಆಲಯದಲ್ಲಿ ಒಂದಿಷ್ಟು ಹರಿದ್ರ ಕುಂಕುಮವನ್ನು ಕೊಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾದ್ರು ಒಂದು ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದಲೂ ಕುಂಭರಾಶಿಯವರಿಗೆ ಹೆಚ್ಚಿನ ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೇನಲಗ್ನ. ಮೀನರಾಶಿ ಮೇನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಆಲೋಚನೆಗಳಿದೆ. ಇವತ್ತಿನ ಕಾಯಕ ಆಗುತ್ತೋ ಇಲ್ವೋ, ಇವತ್ತು ಅಂದುಕೊಂಡ ಕೆಲಸ ಆಗುತ್ತೋ ಇಲ್ವೋ, ಅಥವಾ ಇವತ್ತು ನಾನು ಮುಂದುವರಿಯುವಂತಹದ್ರಲ್ಲಿ ಏನಾದ್ರು ಅಚಾತುರ್ಯ ಆಗ್ಬೋದೇನೋ, ಏನಾದ್ರು ತೊಂದರೆ ತಾಪತ್ರೆ ಆಗ್ಬೋದೇನೋ ಅಂತಕ್ಕಂಥ ಸಂದೇಹ ಸಂಶಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಕೆಲವಷ್ಟು ಜನ ಉದ್ಯೋಗಕ್ಕಾಗಿ ಪ್ರಯತ್ನ, ಕೆಲವಷ್ಟು ಜನಕ್ಕೆ ಉದ್ಯೋಗ ಇರತಕ್ಕಂಥದ್ರಲ್ಲಿ ತೊಂದರೆಗಳಾಗ್ತಾ ಇರತಕ್ಕಂಥದ್ದು, ಕೆಲವಷ್ಟು ಜನ ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಕುಟುಂಬದಲ್ಲಿ ಕಲಹ ಉಂಟಾಗ್ತಿರ್ತಕ್ಕಂಥದ್ದು, ಯಾವುದು ಸಮಂಜಸವಲ್ವೋ, ಯಾವುದು ನಮಗೆ ಬೇಡವೋ, ಯಾವುದರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಅನ್ಸುತ್ತೋ ಅದರ ಬಗ್ಗೆನೇ ಹೆಚ್ಚು ಆಸಕ್ತರಾಗಿ ನಾವು ಯೋಚನೆ ಮಾಡತಕ್ಕಂಥ ಪರಿಸ್ಥಿತಿಗಳು ಸಾಕಷ್ಟು ಎದುರಾಗ್ತಾ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಅಥವಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ದೇವಿಯ ಆರಾಧನೆ, ಇಂತಹದ್ದನ್ನು ನೀವು ಚಿಂತನೆ ಮಾಡಿದ್ರೆ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಒಳ್ಳೆ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಈಡೇರಿಸಿಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಬಹಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಷ್ಟ್ರಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾತ ಗುರುಶಿವರಿಂದ. ವೀಕ್ಷಕರೇ, ಈಗ ನಿಮ್ಮ ವಿಡಿಯೋಗಳನ್ನ ನೋಡುವಂತಹ ಸಮಯ. ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನ ನೋಡೋಣ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಾಟ್ಸ್ಆಪ್ ವಿಡಿಯೋ ಯಾವುದು ನೋಡೋಣ. ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗುರ್ಜಿ ಇಂದ ಮಾತಾಡ್ತಿರೋದು ಗುರುಜಿ. ನನ್ನ ಹೆಸರು ಸುರೇಶ್ ಅಂತ ಗುರುಜಿ. ನಾನು ಹುಟ್ಟಿದ್ದು ಗುರುವಾರ ಬೆಳಿಗ್ಗೆ 6 ಗಂಟೆಗೆ ಗುರುಜಿ. ನನ್ನ ಸಮಸ್ಯೆ ಅಂದ್ರೆ ಗುರುಜಿ ಕನ್ಯೆ ಬಗ್ಗೆ ಸಮಸ್ಯೆ ಗುರುಜಿ. ನಮ್ದು ಕನ್ಯೆ ಸೆಟ್ ಆಗೋಲ್ಲ ಗುರುಜಿ. 8 ವರ್ಷದಿಂದ ನೋಡ್ತಾ ಇದ್ದೀವಿ ಗುರುಜಿ, ಒಂದು ಕಡೆ ಸೆಟ್ ಆಗಿಲ್ಲ ಗುರುಜಿ. ಅದೇ ಸಮಸ್ಯೆ ಗುರುಜಿ ನಮ್ದು. ನೀವೇನ ಪರಿಹಾರ ಕೊಟ್ರೆ ಪರಿಹಾರಿಸ್ಬೇಕು ಗುರುಜಿ. ಮತ್ತೆ ಯಾವ ದಿಕ್ಕಿಗೆ ಹೋಗಂತೀರಿ ಗುರುಜಿ, ಆ ದಿಕ್ಕಿಗೆ ಹೋಗ್ತೀವಿ ಗುರುಜಿ. ಪರಿಹಾರ ಆಗ್ಬೇಕು ಗುರುಜಿ. ನಮ್ಮಿಂದು ಕನ್ಯೆ ಸೆಟ್ ಆಗ ಪರಿಹಾರ ಹೇಳ್ಕೊಡ್ರಿ ಗುರುಜಿ. ಆಮೇಲೆ ಗುರುಜಿ ಎಲ್ಲಾ ಕಡೆ ನೋಡಿದ್ವಿ ಗುರುಜಿ, ಒಂದು ಸೆಟ್ ಆಗ್ಲಿಲ್ಲ ಗುರುಜಿ. ಯಾವ ದಿಕ್ಕಿಗೆ ಹೋಗಂತೀರ ಆ ದಿಕ್ಕಿಗೆ ಹೋಗ್ತೀವಿ ಗುರುಜಿ. ಮತ್ತೆ ಬರೇ ಗೌರ್ಮೆಂಟ್ ಜಾಬ್ ಕೇಳ್ತಾರೆ ಗುರುಜಿ. ನಾವು ಕೆಲಸ ಮಾಡೋದು ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತೀವಿ ಗುರುಜಿ. ಹೋಮ್ ಗಾರ್ಡ್ ಅಂದ್ರೆ ಸ್ವಲ್ಪ ಇದು ನೋಡ್ತಾರೆ ಗುರುಜಿ. ಅದಕ್ಕಾಗಿ ಗುರುಜಿ ಯಾವ್ದು ಎಲ್ಲೇನೋ ಹೋಗ್ರಿ, ಗೌರ್ಮೆಂಟ್ ಜಾಬ್ ಇದ್ರೆ ಆಯ್ತಾ, ಗೌರ್ಮೆಂಟ್ ಜಾಬ್ ಇದ್ರೆ ಬರ್ರಿ ಅಂತಾರೆ ಗುರುಜಿ. ಅದೇ ಒಂದು ಸಮಸ್ಯೆ ಆಯ್ತು ಗುರುಜಿ. ಅದು ನೋಡಿ ಇದು ಕೊಡವಲ್ರು ಗುರುಜಿ. ಆಮೇಲೆ ಅಷ್ಟೇ ಗುರುಜಿ. ಪಾಪ ಇವರ ಸಮಸ್ಯೆ ನಿಜಕ್ಕೂ ಅವ್ರು ಎಷ್ಟು ಕಡೆ ಸುತ್ತಾಡಿ 8 ವರ್ಷದಿಂದ ಅಶೋಕ ದಂಡಯಾತ್ರೆ ಮಾಡಿದಂಗೆ ಮಾಡಿಬಿಟ್ಟಿದ್ದಾರೆ. ಆದರೂ ಬಹಳ ಕಷ್ಟನೇ. ಯಾಕೆಂದ್ರೆ ಒಂದು ಹೆಣ್ಣಿಗಾಗಿ ಪರಿತಪಿಸ್ತಕ್ಕಂಥದ್ದು ಸಾಮಾನ್ಯಕ್ಕೆ ನೋಡಿ. ಇಂಥವರಿಗೆ ಹೆಣ್ಣನ್ನು ಕೊಡೋದು ಖಂಡಿತ ತಪ್ಪಲ್ಲ. ಯಾಕೆಂದ್ರೆ ಅವ್ರಿಗೂ ಸಹಿತ ಅವ್ರ ಕುಟುಂಬ ಅನ್ನೋದಿರುತ್ತೆ ಮತ್ತು ಆ ಕುಟುಂಬದಲ್ಲಿ ಒಂದು ಒಳ್ಳೆ ಒಂದು ನಡವಳಿಕೆಗಳಿರುತ್ತೆ. ಮಾಡ್ತಿರ್ತಕ್ಕಂಥ ಕೆಲಸ ಹೋಮ್ ಗಾರ್ಡ್ಸ್ ಇರ್ಬೋದು, ಹೋಮ್ ಗಾರ್ಡ್ಸ್ ತಪ್ಪಲ್ಲ. ಯಾಕೆಂದ್ರೆ ಹಿಂದೆಲ್ಲ ಹೋಮ್ ಗಾರ್ಡ್ಸ್ಗೆ ಬರೀ ಡಾರ್ಕ್ ನೈಟ್ ಡ್ಯೂಟಿ ಅಂತ ಮಾತ್ರ, ಬರೀ 5 ದಿವಸ 6 ದಿವಸ ಮಾತ್ರ ಡ್ಯೂಟಿ ಕೊಡ್ತಿದ್ರು. ಇವತ್ತು ಹೋಮ್ ಗಾರ್ಡ್ಸ್ಗೆ ತಿಂಗಳೆಲ್ಲ ಡ್ಯೂಟಿ ಕೊಡುವಂತ ಪದ್ಧತಿ ಇವತ್ತಾಲೆ ಸರ್ಕಾರ ತಗೊಂಡಿದೆ. ಹೋಮ್ ಗಾರ್ಡ್ಸು ಸಹಿತ ಸರ್ಕಾರದ ಒಂದು ಭಾಗ, ಸರ್ಕಾರಿ ಕೆಲಸನೇ, ಸರ್ಕಾರದಲ್ಲಿರ್ತಕ್ಕಂಥದ್ದೇ. ಏನಂದ್ರೆ ಅದಕ್ಕೆ ಕೆಲವು ಆಧಾರಗಳಿರಲ್ಲ. ಬಿಟ್ರೆ ಹೋಮ್ ಗಾರ್ಡ್ಸ್ ಅಲ್ಲೂ ಸಹಿತ ಸಾಕಷ್ಟು ಅರ್ಥಗರ್ಭಿತವಾದಂಥದ್ದಿದೆ. ಹೋಮ್ ಗಾರ್ಡ್ಸು ಹಿಂದೆ 40 ರೂಪಾಯಿ ಸ್ಯಾಲರಿ ಇತ್ತು ದಿನಕ್ಕೆ. ಇವತ್ತಿನ ದಿವಸ ಬಹುಶಃ ಸಾಕಷ್ಟು ಸಂಬಳ ಆಗಿದೆ ಅನ್ಸುತ್ತೆ ನಾನು ತಿಳಿದ ಮಟ್ಟಿಗೆ. ಆದರೂ ಹೋಮ್ ಗಾರ್ಡ್ಸು ಒಂದಷ್ಟು ಸೆಕ್ಯೂರಿಟಿ ಇದೆ, ಇಲ್ಲದೇ ಇಲ್ಲ. ನೋಡಿ, ಯಾವುದೇ ಆದರೂ ನಾವು ನಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಈ ವ್ಯಕ್ತಿಯ ನಾಲಿಗೆ ಅಂದ್ರೆ ಆತನ ಸ್ವರತರಂಗ ಅದು ಚೆನ್ನಾಗಿದೆ, ಭಯಪಡುವಂಥದ್ದೇನಿಲ್ಲ. ಹಾಗೆ ಇವರ ಸ್ವರತರಂಗ ಪ್ರಕಾರ ಈ ಬರ್ತಕ್ಕಂಥ ಮೇವರೆಗೂ ಹೀಗೆ ಸಮಸ್ಯೆಗಳಿರುತ್ತೆ. ಯಾಕೆಂದ್ರೆ ಜಾತಕದಲ್ಲಿ ಕುಜ ಮತ್ತೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಮೇವರೆಗೂ ಹೀಗಿರುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದು ಲಗ್ನ ಶಾಂತಿ ಅಂತ ಇರುತ್ತೆ. ಲಗ್ನ ಶಾಂತಿ ಅಥವಾ ಒಂದು ನಕ್ಷತ್ರ ಶಾಂತಿ ಮಾಡಿಸ್ಕೊಳ್ಳಿ. ಒಂದು ಸಮುದ್ರ ಸ್ನಾನ ಮಾಡಿ ಬನ್ನಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 3 ಮಂಗಳವಾರ ಬೆಲ್ಲದಚ್ಚಿನಲ್ಲಿ ತುಪ್ಪದ ಬತ್ತಿ ಇಟ್ಟು ಆರತಿ ಮಾಡಿ. ಇಷ್ಟು ಕಾಯಕ ನೀವು ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಕಡೆ ನಿಮ್ಮ ಸಂಬಂಧನೂ ಸೆಟ್ ಆಗುತ್ತೆ. ಒಳ್ಳೇದಾಗ್ಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ನೀವು ಬರ್ತಿರುವಂತಹ ಪತ್ರಗಳನ್ನ ಓದುವಂತಹ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ.
ಖುಷಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರದಲ್ಲಿ ಹೆಸರು ವಿಳಾಸ ಏನು ತಿಳಿಸೋದು ಬೇಡ, ಆದರೆ ಅವ್ರಿಗೆ ಇಷ್ಟವಾಗಿರುವಂತಹ ದೇವರು ದುರ್ಗಾದೇವಿ, ಹಾಗಾಗಿ ದುರ್ಗಾದೇವಿ ಹೆಸರನ್ನ ಹೇಳಿ ನಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನಗೆ ನನ್ನ ಅತ್ತೆ ಗಂಡ ಬಹಳ ಕಿರುಕುಳ ಕೊಡ್ತಾರೆ. ನನಗೆ 4 ಜನ ಮಕ್ಕಳು, ಆದರೆ ಅವರಿಗೆ ಕೂಡ ನಾನು ಈಗ ಬೇಡವಾಗಿದ್ದೇನೆ. ನಾನು ನನ್ನ ತವರ ಮನೆಯಲ್ಲಿ ಇವಾಗ ಬಂದಿದ್ದೀನಿ ಗುರುಜಿ, 4 ತಿಂಗಳಾಗಿದೆ. ಇನ್ನೂವರೆಗೆ ನನ್ನ ಗಂಡನ ಮನೆಯವರು ನನ್ನನ್ನು ಕರೀತಾ ಇಲ್ಲ, ನಾನು ಹೋದ್ರೂ ಕೂಡ ಅವ್ರು ಸೇರಿಸ್ಕೊಳ್ತಾ ಇಲ್ಲ. ಗಂಡ ಹೆಂಡತಿ ಚೆನ್ನಾಗಿ ಇದ್ರೂ ಕೂಡ ನಮ್ಮ ಅತ್ತೆಗೆ ಆಗೋದಿಲ್ಲ. ಗಂಡ ಅತ್ತೆ ಮಕ್ಕಳಿಗೂ ಕೂಡ ನಾನು ಬೇಡವಾಗಿದ್ದೀನಿ. ಯಾಕೆ ಅನ್ನೋದು ನನಗೆ ತಿಳಿಯೋದಾಗಿದೆ ಗುರುಜಿ. ಇದಕ್ಕೆ ನೀವೇನಾದರೂ ಪರಿಹಾರವನ್ನು ಹೇಳಬೇಕು. ಒಟ್ಟಿನಲ್ಲಿ ನನ್ನ ಮಕ್ಕಳು ತಾಯಿ ಅಂತ ಮಮಕಾರ ಬರೋ ಹಾಗೆ ಏನಾದರೂ ಅನುಷ್ಠಾನ ಇದ್ರೆ ಹೇಳಿ ಗುರುಜಿ, ಅದನ್ನು ನಾನು ಮಾಡ್ತೀನಿ. ಜಗತ್ತಿನಲ್ಲಿ ಇದಕ್ಕೂ ಒಂದು ಉತ್ತರ ಇದೆಯಾ, ಈ ಥರನೂ ಒಂದು ಪ್ರಶ್ನೆ ಇದೆಯಾ ಅನ್ನೋಂಥ ಇದು ಬಹಳಷ್ಟು ಸಂಕಟ ತರುವಂತಹ ಮಾತು. ಈ ತಾಯಿ ತನ್ನ ಮಕ್ಕಳು ನನ್ನ ಹತ್ರ ಇರಬೇಕಾದ್ರೆ ಇದಕ್ಕೆ ಏನಾದ್ರು ಒಂದು ಅನುಷ್ಠಾನ ಇದೆಯಾ ಅಂದರೆ ಆ ಮಕ್ಕಳು ಆಲೋಚನೆ ಮಾಡಬೇಕು. ಈ ಒಂದು ಪ್ರಶ್ನೆ ಆ ತಾಯಿ ಇದನ್ನು ಬರೀಬೇಕಾದ್ರೆ ಇನ್ನೆಷ್ಟು ಮನನೊಂದಿರಬಹುದು. ಅಂದರೆ ಈ ಕಲಿಯುಗದಲ್ಲಿ ಇನ್ನೇನೆಲ್ಲ ಇದೆಯಪ್ಪ. ಆ ತಾಯಿ ಎದೆ ಹಾಲು ಕುಡಿದು ತನ್ನ ಗರ್ಭ ಸೀಡಿ ತನ್ನ ಗರ್ಭದಲ್ಲಿ ಹೊರಬಂದಿರತಕ್ಕಂಥ ಮಕ್ಕಳು ತಾನು ಎದೆ ಹಾಲು ಕುಡಿದಿರ್ತಕ್ಕಂಥ ಆ ಮಮಕಾರವನ್ನು ಸಹಿತ ಮರೆತು ಕೂತ್ಕೊಳ್ತಾ ಇದೆ ಅಂತಂದ್ರೆ ಇನ್ನು ಈ ಪ್ರಪಂಚ ಇನ್ಯಾವುದ್ರ ಕಡೆ ಅವ್ರನ್ನ ಹೇಳ್ಕೊತಾ ಇದೆ, ಅಥವಾ ಇನ್ಯಾವ ದೃಷ್ಟಿಯಲ್ಲಿ ಮಕ್ಕಳು ನಡೀತಾ ಇದ್ದಾರೆ. ತಾಯಿ ಈ ಒಂದು ಪ್ರಶ್ನೆನ ಮುಂದಿಡಬೇಕಾದ್ರೆ ಇದು ನಿಜಕ್ಕೂ ಬಹಳಷ್ಟು ಸಂಕಟ ಆಗುವಂಥದ್ದು. ತನ್ನ ಮಕ್ಕಳು ತನ್ನ ಹತ್ರ ಇರಬೇಕಾದ್ರೆ ಏನು ಪೂಜೆ ಮಾಡಬೇಕು? ಬಹುಶಃ ಕಲಿಯುಗದಲ್ಲಿ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಇನ್ನೆಂತೆಂಥ ಪ್ರಶ್ನೆಗಳನ್ನ ಮುಂದೆ ಬರುತ್ತೋ ಇದು. ಇಲ್ಲಿವರೆಗೂ ಬಂದಂತಹ ಎಲ್ಲಾ ಪ್ರಶ್ನೆಗಳಿಗಿನ್ನ ಈ ಪ್ರಶ್ನೆ ಬಹಳ ವಿಭಿನ್ನವಾಗಿದೆ. ಈ ತಾಯಿ ನಾನು ಫೋಟೋ ತೋರಿಸೋದು ಅಷ್ಟು ಸಮಂಜಸ ಅಲ್ಲ. ಯಾಕೆಂದ್ರೆ ಆಕೆ ಊರು ಹೆಸರು ಹೇಳೋದು ಬೇಡ ಅಂದಮೇಲೆ ಈಕೆ ಫೋಟೋ ತೋರಿಸೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಈಕೆ ಕಣ್ಣಲ್ಲಿ ನಿಜಕ್ಕೂ ನೋವಿನ ಸಂಗತಿ ಇದೆ. 4 ಮಕ್ಕಳಾದ್ಮೇಲೂ ಸಹಿತ ಇನ್ನೂ ಗಂಡ ಆಕೆಯನ್ನು ಅರ್ಥ ಮಾಡ್ಕೊಳ್ದಿರ ತವರಿಗೆ ಹೋದಿರತಕ್ಕಂಥ ಹೆಣ್ಣುಮಗಳನ್ನ, ಆ ತಾಯಿನ, ನಿನ್ನ ಅವಶ್ಯಕತೆ ಇದೆ, ನೀನು ನಮ್ಮ ಮನೆಗೆ ಬರಬೇಕು, ನನ್ನ ಮಕ್ಕಳು ನೋಡ್ಕೊಳ್ಳಿಕ್ಕಾಗಲಿ ಅಥವಾ ನನ್ನ ಅತ್ತೆಗೋ ನನಗೂ ನನ್ನ ಅವಶ್ಯಕತೆ ಇದೆ, ನನಗೆ ನಮ್ಮ ಮನೆಗೆ ನಿನ್ನ ಅವಶ್ಯಕತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋ ಒಂದು ಮಾತಾಡಿ ಆ ಹೆಣ್ಮಗಳ ಮನೆ ಕರ್ಕೊಂಡ್ಬರ್ಬೇಕಾಗಿತ್ತು. ಅಥವಾ ಆ ಹೆಣ್ಮಗಳ ಮನೆಗೆ ಬಂದಾದ್ಮೇಲಾದರೂ ತಾನು ನೋಡ್ಕೊಳ್ಬೇಕಾದ್ದು. ನೋಡಿ, ಕೋಪ ಅನ್ನೋದು ಯಾರಿಗಿರಲ್ಲ. ಪ್ರತಿ ಕಾಲಗಳಲ್ಲೂ ಯಾವುದೋ ಒಂದು ರೀತಿ ಕೋಪ ಬರ್ತಿರುತ್ತೆ. ಕೋಪದಲ್ಲಿ ಒಂದು ನೀವು ಮಾತಾಡ್ಬೋದು, ಇಲ್ಲ ಅವ್ರು ಮಾತಾಡಿರ್ಬೋದು. ಸಂಬಂಧ ಇದೆ. ಇದು ಒಂದು ದಿವಸ ಕಳೆದು ಹೋಗ್ತಕ್ಕಂಥದ್ದಲ್ಲ. ಇಲ್ಲಿ 3 ವಿಚಾರ ಬಹಳ ಬಲವಾಗಿ ಚಿಂತನೆ ಮಾಡಬೇಕಾಗಿರೋದು. ಧರಿಸಿರ್ತಕ್ಕಂಥ ವಸ್ತ್ರದ ಮೇಲೆ ಒಂಚೂರು ಬೆಂಕಿ ಕಿಡಿ ಬಿತ್ತು ಅಂದ್ಕೊಳ್ಳಿ, ಅಥವಾ ಒಂದಷ್ಟು ಮೂಲೆ ಸುಟ್ಟು ಹೋಯ್ತು ಅಂದ್ಕೊಳ್ಳಿ, ಸುಟ್ಟು ಬಟ್ಟೆ ಮೈ ಮೇಲೆ ಹಾಕಲ್ಲ, ಅದನ್ನು ತೆಗೆದು ಬಿಸಾಕ್ತೀವಿ ನಾವು, ಆಗ ದೂರ ಆಗುತ್ತೆ. 2ನೇದು, ನಾವಿಟ್ಟು ವಸ್ತು ಕಾಣೆಯಾಗಿ ಯಾರೋ ಕದ್ದುಕೊಂಡು ಹೋಗ್ಬಿಡ್ತಾರೆ, ಅದು ಸಿಕ್ಕೋದಿಲ್ಲ, ಅದನ್ನು ಮರೆತು ಹೋಗ್ಬೇಕು. 3ನೇದು, ನಮ್ಮ ಕಣ್ಣೆದುರುಗನೆ ನಾವೇ ನಮ್ಮ ಕೈಯಾರ ಯಾರಿಗಾರು ಎತ್ಕೊ ದಾನವಾಗಿ ಕೊಟ್ಬಿಡ್ತೀವಿ, ಅದು ಪುನಃ ನಾವು ಪಡಿಬಾರ್ದು. ಆದರೆ ಇದನ್ನು ಮೀರಿರ್ತಕ್ಕಂತಹದ್ದು ಈ ಬಾಂಧವ್ಯ ಅನ್ನೋದಿದೆಯಲ್ಲ, ಏನೋ ಆ ಕ್ಷಣಕ್ಕೆ ಕೋಪ ಬಂದು ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿರ್ಬೋದು, ಗಲಾಟೆ ಮಾಡ್ಕೊಂಡಿರ್ಬೋದು. ಆದರೆ ಗಲಾಟೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನೇ ಪ್ರಧಾನವಾಗಿ ಇಟ್ಕೊಂಡು ಮುಂದೆ ನಡೆದು ಬಿಟ್ರೆ, ಅವ್ರ ಗಂಡ ಹೆಂಡತಿ ಕಿತ್ತಾಡಿರ್ತಕ್ಕಂಥದ್ದನ್ನ ಮಕ್ಕಳು ಅದನ್ನು ಅರ್ಥ ಮಾಡ್ಕೊ, ಅಯ್ಯೋ ನನಗೆ ತಾಯಿ ಬೇಕು ಎಂಬತಕ್ಕಂಥ ಚಿಂತನೆ, ಆ ಪರಿತಪನೆ ಆ ಮಕ್ಕಳಿಗೆ ಇಲ್ದಿರ ಇದ್ರೆ, ಇನ್ನೊಬ್ಬರು ಮನೆಯಿಂದ ಬಂದು ನಿಮ್ಮ ವಂಶ ಉದ್ಧಾರ ಮಾಡ್ಲಿಕ್ಕಾಗಿ ಈ ಮನೆ ನಿಂತಿದ್ದಾಳಲ್ಲ ಈ ತಾಯಿ, ನಿಮ್ಮಂತೆ ಒಂದು ಹೆಣ್ಣು ಇನ್ನೊಬ್ಬರ ಮನೆಯಿಂದ ಬಂದು ಆಕೆ ಗರ್ಭದಲ್ಲಿ ಇವತ್ತು 3 ಮಕ್ಕಳನ್ನು 4 ಮಕ್ಕಳನ್ನು ನಿಮ್ಮ ಮನೆ ಕೊಟ್ಟಿದ್ದಾಳಲ್ಲ, ನಿಮ್ಮ ವಂಶ ಉದ್ಧಾರ ಮಾಡಿದ್ದಾಳಲ್ಲ, ಆಕೆ ಅಕಸ್ಮಾತ್ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಆಕೆ ತಿದ್ದಿ ಬುದ್ಧಿ ಹೇಳಿ ಆಕೆಯನ್ನ ಕರ್ಕೊಳ್ಬೇಕಾದ್ದು ನಿಮ್ಮನೆ ಕರ್ತವ್ಯ ಅಲ್ವಾ? ನಿಮ್ಮನೆ ಮಕ್ಕಳೇ ಈ ತರ ತಪ್ಪು ಮಾಡಿದ್ರೆ ನೀವೇನ್ ಮಾಡ್ತೀರಿ? ನಿಮ್ಮ ಮಕ್ಕಳಿಗಾದ್ರೆ ಒಂದು ನ್ಯಾಯ, ಇನ್ನೊಬ್ಬರ ಮನೆಯಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇನ್ನೊಂದು ನ್ಯಾಯನ? ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ಆಕೆನೆ ಈಗ ನಮ್ಮ ಕಾಗದ ಬರೆದಿರ್ತಕ್ಕಂಥ ವ್ಯಕ್ತಿ ಇದೆ, ತುಂಬಾ ತಪ್ಪಿದ್ರು ಕೂತದನ್ನು ಬಗೆಹರಿಸ್ಕೊಳ್ಬೇಕು. ಯಾಕೆಂದ್ರೆ ಮುಗಿದು ಹೋಗ್ತಕ್ಕಂಥದ್ದಲ್ಲ, ಹೋಗ್ಲಿ ಇದು ಬಿಟ್ಟು ಇನ್ನೊಂದು ತಗೊಂಬರೋದಕ್ಕೆ ಆಗುದಿಲ್ಲ. ಸಾಲದಕ್ಕೆ ಆ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಮೊದಲು ಪಾಠ ಹೇಳಬೇಕು, ನಿನ್ನ ತಾಯಿ ಬಗ್ಗೆ ಒಂದು ಪರಿಜ್ಞಾನ ಇರಲಿ ಅಂತ. ತಾಯಿ ಎಂಬತಕ್ಕಂತಹ ವಸ್ತು ಕಳೆದ್ರೆ ಸಿಗ್ತಕ್ಕಂಥದ್ದಲ್ಲ. ಇವತ್ತು ಮಾರುಕಟ್ಟೆನಲ್ಲಿ ಎಲ್ಲವೂ ಸಿಕ್ಬಿಡುತ್ತೆ, ಆದರೆ ತಾಯಿ ಅನ್ನೋ ವಸ್ತು ಸಿಗೋದಿಲ್ಲ. ತಂದೆ ತಾಯಿ ಬಗ್ಗೆ ಯಾರೊಬ್ಬರಾದ್ರೂ ಸಹಿತ ಸಂಪೂರ್ಣವಾದಂಥ ಕಲ್ಪನೆ, ಅದಕ್ಕೆ ಆ ಬೇರೆ ಪದವೂ ಇಲ್ಲ, ಅದಕ್ಕೆ ಆಲ್ಟರ್ನೇಟೇ ಇಲ್ಲ, ಅದಕ್ಕೆ ಮಾತೇ ಆಡಬಾರ್ದು ನಾವು. ತಂದೆ ತಾಯಿ ಅಂದ್ರೆ ಇಬ್ಬರಿಗೂ ಕೊಡುವ ಸ್ಥಾನ ನಿಮ್ಮೆರಡು ಕಣ್ಗಳಿದ್ದ ಹಾಗೆ. ಒಂದು ಕಣ್ಣಿಗೆ ಏನಾದ್ರು ಧೂಳು ಬಿತ್ತು ಅಂತ ಪಕ್ಕದಲ್ಲಿರೋ ಕಣ್ಣು ಚೆನ್ನಾಗಿದೆ ಬಿಡು ಅಂತ ಈ ಕಣ್ಣನ್ನು ಹಾಗೆ ಬಿಡ್ತೀವ ನಾವು?
ಆ ಚಿಂತನೆ ಪ್ರತಿಯೊಬ್ಬ ತಂದೆ ತಾಯಿಯಲ್ಲಿ ಇರಬೇಕು. ಆದರೆ ಈ ಹೆಣ್ಣುಮಗಳು ಹೇಳ್ತಿರ್ತಕ್ಕಂಥ ಒಂದು ಮಾತು, ನನ್ನ ಮಕ್ಕಳು ನನ್ನಂತೆ ಆಗಲಿಕ್ಕೆ, ನನ್ನ ಮಕ್ಕಳು ನನ್ನ ಅಮ್ಮ ಅನ್ಲಿಕ್ಕೋಸ್ಕರ ನಾನು ಏನಾದ್ರು ಪೂಜೆ ಮಾಡಬೇಕಾ ಅಂದರೆ, ಇದಕ್ಕೆ ಪೂಜೆ ಬಹುಶಃ ನಾನು ಇದುವರೆಗೂ ಯಾವ ಗ್ರಂಥಗಳಲ್ಲೂ ಓದಲಿಲ್ಲ. ಯಾಕೆಂದರೆ ತಾಯಿ ಮಕ್ಕಳ ಮಧ್ಯದಲ್ಲಿ ವಿರಸ ಇರುತ್ತೆ, ಒಂದಷ್ಟು ದೂರ ಗಲಾಟೆ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಪುನಃ ಹೆತ್ಕರಳು ಅಥವಾ ಜನ್ಮ ಕೊಟ್ಟ ತಂದೆ ತಾಯಿ ಬಗ್ಗೆ ಒಂದು ಕಂಪನ ಇರುತ್ತೆ, ಒಂದು ಭಾವನೆ ಇರುತ್ತೆ. ಅದು ಒಟ್ಟು ಒಂದು ಮಾಡುತ್ತೆ. ಇದಕ್ಕೆ ಪೂಜೆ ಬೇಡ ತಾಯಿ, ಇದಕ್ಕೆ ಯಾವ ಪೂಜೆನೂ ಬೇಡ, ಯಾವ ತಂತ್ರ ಮಂತ್ರ ಯಂತ್ರವೂ ಬೇಡ. ನೀನೇನು ಅಂತಕ್ಕಂಥದ್ದು, ನಿನ್ನ ಗರ್ಭದ ನೋವೇನು ಅಂತಕ್ಕಂಥದ್ದು, ನಿನ್ನ ಎದೆ ಹಾಲು ಕುಡಿದು ಬೆಳೆದಿದೆಯಲ್ಲ ಮಕ್ಕಳು, ಅವರಿಗೆ ಆ ಜ್ಞಾನ ಬರುತ್ತೆ. ಸ್ವಲ್ಪ ದಿವಸ ತಾಳ್ಮೆ ತಗೋ, ನಿನ್ನ ಜೀವನ ಚೆನ್ನಾಗಾಗತ್ತೆ. ಆದಷ್ಟು ಬೇಗ ನೀವೆಲ್ಲರೂ ಕುಟುಂಬದಲ್ಲಿ ಒಂದಾಗ್ತೀರಿ, ಚೆನ್ನಾಗಿರ್ತೀರಿ. ನೀವು ಒಂದಾಗಲಿ, ಚೆನ್ನಾಗಿರಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಮ್ಮ. ನಿಮ್ಮ ಕುಟುಂಬದವರ ಜೊತೆ ನೀವು ಮತ್ತೆ ಸೇರುವಂತಾಗಲಿ, ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿಯಿಂದ ಒಪ್ಕೊಳ್ಳೋ ಅಂತಾಗಲಿ, ನೀವು ಸಂತೋಷವಾಗಿ ನೆಮ್ಮದಿಯಾಗಿ ಇರೋ ಅಂತಾಗಲಿ ಅಂತ ನಾವು ಕೂಡ ಶುಭ ಹಾರೈಸ್ತೇವೆ. ಪತ್ರವನ್ನು ಬರೆದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜೀವತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದೋರ್ಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ, ಶುಭವಾಗಲಿ. ವೀಕ್ಷಕರೇ, ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಬಿಜಾಪುರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಶೇಷ ಆರಾಧನಾ ಮಹೋತ್ಸವ, ಪೂಜಾರಾಧನೆ, ಅಯ್ಯಪ್ಪ ಸ್ವಾಮಿಯ ಅವತಾರದ ಕಥಾ ಶ್ರವಣವನ್ನ ಮತ್ತು ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಕಲರಿಗೂ ಒಳಿತಾಗಲಿ ಅನ್ನುವಂಥ ಸದುದ್ದೇಶದಿಂದ ಹೋಮ ಕಾರ್ಯವನ್ನ ನೆರವೇರಿಸಲಾಯಿತು. ಈ ಎಲ್ಲಾ ವಿಶೇಷ ದೃಶ್ಯಗಳನ್ನ ನೀವು ತಪ್ಪದೇ ವೀಕ್ಷಿಸಬಹುದು ಇದೇ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಹಾಗೆಯೇ ಭಾನುವಾರ ಕೂಡ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಇರುತ್ತೆ, ಮಕರ ಸಂಕ್ರಾಂತಿಯವರೆಗೆ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.